ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ಚನ್ನಬಸವೇಶ್ವರ ಶೂನ್ಯಪೀಠಾಧೀಶ್ವರ ವಿರಳ ಜ್ಞಾನಿ ಈ ಮಹಾತ್ಮರ ಶತಸ್ಥಲ ವಚನಗಳ ಪೈಕಿ ಪ್ರಸಾದ ಲಿಂಗಸ್ಥಲ ಅಂದರೆ ಶರಣಸ್ಥಳ, ಅದರೊಳಗೆ 8ನೇ ವಚನ ಏನ್ ಹೇಳ್ತದಂದ್ರೆ, ಕ್ಷೀರವ ಸೋಂಕಿದ ಉದಕವ ಬೇರೆ ಮಾಡಬಹುದೇ ಅಯ್ಯ, ಪರಿಮಳವ ಸೋಂಕಿದ ವಾಯುವ ವಿವರಿಸಬಹುದೇ ಅಯ್ಯ, ಉತ್ತಮಂ ಏಕ ವಾಕ್ಯಂ ಚ ಮಧ್ಯಮಂ ಸ್ವಯಂ ನೀಕರಂ ಕನಿಷ್ಠಾರ್ಪಿತಂ ಚೈವ ಪ್ರಸಾದಂ ನಿಷ್ಫಲಂ ಭವೇತ್ ಎಂಬುದಾಗಿ ರೂಪಿಂಗೆ ರೂಪವನ್ನರ್ಪಣೆ ಮಾಡುವರು. ರುಚಿಯ ಪರಿಮಳದ ಭಾವದತ್ತಲೂ ಅವಧಾನಿಯಾಗಿರ್ಪ, ಬೇರೆ ಅವಧಾನವಿಲ್ಲದಂತಿರ್ಪರಯ್ಯ. ನಿಮ್ಮ ಶರಣ ಪರಮ ಪ್ರಸಾದಿಯಯ್ಯ, ಕೂಡಲ ಚನ್ನ ಸಂಗಮ ದೇವ. ಉತ್ತಮಂ ಏಕಂ ಚ ಮಧ್ಯಮಂ ಸ್ವಯಂ. ಕ್ಷೀರ ಸೋಂಕಿದ ಉದಕ, ಹಾಲ ಮತ್ತು ನೀರ ಎರಡು ಬೆರೆತ ಮೇಲೆ ಮತ್ತದಕ್ಕೆ ಬೇರೆ ಮಾಡ್ಲಿಕ್ಕೆ ಬರ್ತದೇನು? ಹಾಲು ಮತ್ತು ನೀರು ಮತ್ತೆ ಪರಿಮಳ ಸೋಂಕಿದ ವಾಯುವ ವಿವರಿಸಬಹುದೇ? ಪರಿಮಳ ಇಲ್ಲದ ಗಾಳಿ ತಗೋಬಹುದೇನು? ಅಲ್ಲಿ ಗಾಳಿ ಪರಿಮಳ ಸೇರಿದ ಮೇಲೆ ಪರಿಮಳ ಇಲ್ಲದ ಗಾಳಿ ಸಿಗ್ತದೇನು? ಹಂಗೆ ಇದೇನು ಉತ್ತಮ ಅಂಶ, ಇದಕ್ಕೊಂದು ಸ್ವಲ್ಪ ಚಿಂತನೆ ಮಾಡ್ಬೇಕು. ಚಿಂತನೆ ಮಾಡಿದ್ರೆ ಅರ್ಥ ಆಗ್ತದ. ಅದನ್ನ ಹಿಡಿದಿಲ್ಲ ನಾವಿನ್ನ. ನೆಕ್ಸ್ಟ್ ವಚನ ನೋಡಮ್ಮ, ಅದನ್ನ ನಾಳೆ ಚಿಂತನೆ ಮಾಡಿ ಹೇಳಮ್ಮ. ನೆಕ್ಸ್ಟ್ ಏನ್ ಹೇಳ್ತಾನ, ಇದೇನಿಲ್ಲ ರೂಪ ಮತ್ತ ರುಚಿ ಇವುಗಳ ಬಗ್ಗೆ ಒಟ್ಟ ಪ್ಲೇಟ್ನಾಗ ತಂದು ನೀಡಿದ ಕೂಡಲೇ ಅದರದು ಕಲರ್ ರೂಪ ನೋಡಿ ಖುಷಿ ಪಟ್ರೆ ಏನಾಗ್ತದಂತ ಎಂಜಲಾಗ್ಬಿಡ್ತದಂತ. ಅದೇ ಹೇಳ್ತಾರವ್ರು. ಅದನ್ನೇ ಇಲ್ಲಿ ಅರ್ಥದಾಗ ಹೇಳ್ತಾರೆ. ಸ್ವಲ್ಪ ಚಿಂತನೆ ಮಾಡಿ ನೀಟಾಗಿ ವಾಕ್ಯಗಳು. ಮತ್ತೆ ರುಚಿ, ವಾಸನೆ. ನೀವು ಏನ ಪದಾರ್ಥಗಳು ತಯಾರು ಮಾಡ್ತೀರಿ ಊಟ ಮಾಡೋದಕ್ಕ, ಅವೇ ಇಲ್ಲ, ಒಂದಿಷ್ಟು ರೂಪ, ಒಂದಿಷ್ಟು ರುಚಿ, ಒಂದಿಷ್ಟು ವಾಸನೆಗಳು. ಇವುಗಳನ್ನ ನೋಡಿ ನೋಡಿ ನಾವೇನ್ ಮಾಡ್ತೀವಿ, ಖುಷಿ ಪಡ್ತೀವಿ. ಖುಷಿ ಪಟ್ಟು ಆದಷ್ಟು ಬೇಗ
ದೇವರಿಗೆ ನೈವೇದ್ಯ ಮಾಡಿ ಬೇಗ ಬೇಗ ಉಣಬೇಕು ಅಂಥೇಳಿ ಬಡದಾಡ್ತಿರ್ತೇವೆ. ಯಾವಾಗ ನೀನು ಇವೆಲ್ಲ ರೂಪ ರುಚಿಯನ್ನು ಅರಸ್ತಿದಿ ಅಂತಂದ್ರ ಅದು ಪ್ರಸಾದ ಆಗಂಗಿಲ್ಲ. ಅವು ವಿಷಯಗಳನ್ನು ಅರಸಬಾರದು. ಪ್ರಸಾದದಲ್ಲಿ ರೂಪ ಗಂಧ ರುಚಿಗಳನ್ನು ಅರಸಬಾರದು. ಹಂಗೆ ಇರಬೇಕು ಅನ್ನೋಂಥದ್ದು ಒಂದು ತತ್ವ ಹೇಳೋರದರವರು. ಅದಕ್ಕೆ ನೀಟಾಗಿ ಹೇಳೋಣ. ನೆಕ್ಸ್ಟ್ ವಚನ ಏನದ? ಸರ್ವ ದ್ರವ್ಯವನ್ನರ್ಪಿತವ ಮಾಡಬೇಕೆಂಬ ಸರ್ವೇಂದ್ರಿಯವು ಸನ್ಮತವಹ ವಿವರವನ್ನು ಅರಿಯರು. ದ್ರವ್ಯಗಳನ್ನು ಅರ್ಪಣೆ ಮಾಡ್ಬೇಕಂತಾರ. ಸರ್ವ ದ್ರವ್ಯವನ್ನು ಅರ್ಪಿತವ ಮಾಡಬೇಕೆಂಬ ನಮ್ಮ ಹತ್ರ ಏನದ, ನಾವೇನ್ ಮಾಡ್ತೀವಿ? ನಮ್ಮಲ್ಲಿರುವ ದ್ರವ್ಯಗಳು, 9ನೇ ವಚನ ಇದು, ನಮ್ಮಲ್ಲಿರುವ ದ್ರವ್ಯಗಳನ್ನ ಕೊಡ್ತೀವಿ ಹೊರತು ನಮ್ಮನ್ನು ನಾವು ಅರ್ಪಿತ ಮಾಡೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಹೇಳಿದ್ನಲ್ಲ ಬಸವಣ್ಣವ್ರು, ಏನ್ ಬೇಕದೆಲ್ಲ ತಗೋ ಕೊಡ್ತೀನಿ ಅಂತಂತ. ಏನ್ ಬೇಕದೆಲ್ಲ ತಗೋ ಕೊಡ್ತೀನಿ ಅಂದ್ರ ತನ್ನನ್ನು ತಾನು ಅರ್ಪಣೆ ಮಾಡ್ತಾ ಇಲ್ಲ, ಬಲ್ಲಿರೋ ದ್ರವ್ಯಗಳನ್ನ ಕೊಡ್ಲಕತ್ತಾನೆ. ಹಂಗ ಇಲ್ಲಿನೂ ಎಲ್ಲ ದ್ರವ್ಯಗಳು ಕೊಡ್ಬೇಕಂತ ಅಂತಾರ. ಆದ್ರ ಸರ್ವೇಂದ್ರಿಯ ಸನ್ಮತ ವಹ ವಿವರವನ್ನ ಅರಿಯರು. ಈಗ ಏನ್ ಮಾಡಬೇಕು? ಶ್ರೋತ್ರ ಕಿವಿ ಅದ, ಕಿವಿಯಿಂದ ಶಬ್ದಗಳನ್ನ ನೀವು ಕೇಳಕತ್ತಿರಲ್ಲ. ಕಿವಿಲಿಂತ ನೀವು ಶಬ್ದ ಕೇಳುವಾಗ ಅದ್ರಾಗ ಒಂದು ಶಬ್ದ ನಿಮಗೆ ಹಿತ ಅನಿಸ್ತದ, ಒಂದು ಶಬ್ದ ನಿಮಗ ಅಹಿತ ಅನಿಸ್ತದ. ಶಬ್ದಗಳು ಹಿತ ಅಹಿತ ಅನಿಸ್ತವ ಇಲ್ಲ? ರುಚಿಗಳು ಹಿತ ಅಹಿತ ಅನಿಸ್ತವ, ಸ್ಪರ್ಶಗಳು ಹಿತ ಅಹಿತ ಅನಿಸ್ತವ, ರೂಪಗಳು ಹಿತ ಅಹಿತ ಅನಿಸ್ತಾವ, ಗಂಧಗಳು ಹಿತ ಅಹಿತ ಅನಿಸ್ತಾವ. ಇವು ಯಾರಿಗನಿಸ್ತಾವ? ಇವು ಹಿತ ಅಹಿತ ಅಂತ ಯಾರಿಗನಿಸ್ತಾವ? ಇವು ಇಂದ್ರಿಯಗಳಿಗೆ, ಮನಸ್ಸಿಗೆ, ಅಂತಃಕರಣಕ್ಕೆ ಅನಿಸ್ತಾವ. ಒಂದು ಬೇಕನ್ನಿಸ್ತದ, ಒಂದು ಬ್ಯಾಡ್ ಅನ್ನಿಸ್ತದ, ಸಂಕಲ್ಪ ವಿಕಲ್ಪ ಮಾಡ್ತದ. ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪದಾರ್ಥಗಳು ಏನ್ ಬರ್ತಾವ, ಆ ಇಂದ್ರಿಯದೊಳಗ ಮನಸ್ಸದ ಅಲ್ಲ, ಆ ಮನಸ್ಸು ಏನ್ ಮಾಡ್ತಿರ್ತದ? ಇದು ಬೇಕು, ಇದು ಬ್ಯಾಡ, ಇದು ತಗೊಳ್ಳೆ, ಅದು ತಗೊಳ್ಳೆ ಅಂತೇಳಿ ಆಲೋಚನೆ ಮಾಡ್ತವ. ಬುದ್ಧಿ ಅಂತದ ಅದು ಬ್ಯಾಡ, ಇದೇ ತಗೋ ಅಂತ ಹೇಳ್ತಿರ್ತದ. ಇದೆಲ್ಲ ಎದರದ ಕೆಲಸ ಅಪ್ಪ ಅಂತಂದ್ರ ಅಂತಃಕರಣದ ಕೆಲಸ. ಈಗ ಇವೆಲ್ಲ ಎಲ್ಲಿದ್ ಬಂದಾವ? ಇದು ತಿಳ್ಕೋಬೇಕು. ಇವುದ್ರ ಮೂಲ ಎಲ್ಲಿ? ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಯಾವ ಮೂಲದಿಂದ ಬಂದವ? ಎಲ್ಲಿದ್ ಒಂದು ಶಬ್ದ ಬಂದದಂದ್ರೆ ಎಲ್ಲಿದ್ ಬಂದದ್ರಿ? ಈಗ ನಾನು ಶಬ್ದ ಮಾಡ್ಬೇಕಂದ್ರ ಸತ್ಯ ಹೆಣದಲ್ಲಿಂದ ಶಬ್ದ ಮಾಡ್ಲಕ್ ಬರ್ತದೇನು? ಒಳಗೆ ಜೀವಂತ ಮನುಷ್ಯನೇ ಶಬ್ದ ಮಾಡ್ತಾನ ಇಲ್ಲ? ಜೀವಂತ ಮನುಷ್ಯನೇ ಶಬ್ದ ಮಾಡ್ತಾನ ಅಂತಂದ ಮೇಲೆ ಇಲ್ಲಿ ಏನಾಗ್ತದ? ಆ ಜೀವಂತ ಮನುಷ್ಯನೊಳಗ ಆತ್ಮ ಏನದಲ್ಲ, ಚೈತನ್ಯ, ಆ ಚೈತನ್ಯದಲ್ಲಿಂತಲೇ ಆ ಶಬ್ದ ಬಂದ, ಆ ಚೈತನ್ಯದಲ್ಲಿಂತಲೇ ಆ ರೂಪ ಬಂದ, ಆ ಚೈತನ್ಯದಲ್ಲಿಂತಲೇ ಆ ಎಲ್ಲ ಗಂಧ ರಸ ಮತ್ತೇನೇನದವ ಸ್ಪರ್ಶ ಎಲ್ಲ ಚೈತನ್ಯದಲ್ಲಿಂತ ಬಂದವ. ಚೈತನ್ಯ ಬಿಟ್ಟು ಮತ್ತೇನು ಇಲ್ಲೇ ಇಲ್ಲ. ನಮಗ ಒಬ್ಬರು ಯಾರೋ ಹೊಗಳಲಕತ್ತಾರ ಅಂತಂದ್ರ ಆ ಹೊಗಳೋದ್ರ ಹಿಂದ, ಹೊಗಳುವ ಶಬ್ದಗಳು ನೋಡಬೇಡ್ರಿ, ಹೊಗಳೋದ್ರ ಹಿಂದ ಅವನಲ್ಲಿರುವ ಚೈತನ್ಯವನ್ನು ನೋಡ್ರಿ. ಒಬ್ಬನು ಬೈಲಕತ್ತನ ಅಂತಂದ್ರ ಆ ಬೈಗಳದ ಶಬ್ದಗಳು ನೋಡಬೇಡ್ರಿ,
ಆ ಬೈಗುಳಗಳ ಹಿಂದೆ ಇರುವ ಚೈತನ್ಯವನ್ನು ನೋಡ್ರಿ. ಚೈತನ್ಯದ ಮೂಲಕನೇ ಅವೆಲ್ಲ ಬಂದವು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಚೈತನ್ಯ ಇಲ್ಲಂದ್ರೆ ಅವು ಯಾವ ಬರಂಗಿಲ್ಲ. ಮತ್ತು ಮುಂದೆ ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಬಂದದ್ದು ಅನುಭವಿಸುವವರು ಯಾರು? ಅನುಭವಿಸ್ತಾ ಇರ್ಬೇಕಾದ್ರೆ ನಮ್ಮೊಳಗೂ ಆ ಚೈತನ್ಯ ಇದ್ರೆ ಅನುಭವಿಸ್ಲಿಕ್ಕೆ ಸಾಧ್ಯ. ಅದು ನಮ್ಮೊಳಗೆ ಚೈತನ್ಯ ಇಲ್ಲ ಅಂತಂದ್ರೆ ಏನು ಹೆಣ ಅನುಭವಿಸ್ತದೇನಿದೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೀಗಾಗಿ ನಮ್ಮೊಳಗಿನ ಚೈತನ್ಯ ಗ್ರಹಣ ಮಾಡ್ಲಕತ್ತದ. ಆ ಚೈತನ್ಯ ಏನ್ ಮಾಡ್ಲಕತ್ತದ? ಪ್ರಕಟ ಮಾಡ್ಲಕತ್ತದ. ಹೀಗಾಗಿ ಇದು ಏನ್ ನಡೆದದ ಎಲ್ಲ ಚೈತನ್ಯದ ಲೀಲೆನೆ. ಇನ್ನ ಈಗ ಮಾಂತೇಶ ಗುರುಗಳು ಹೇಳಿದ್ರಲ್ಲ, ಕರ್ತೃತ್ವ ಜೀವನದು ಅಲ್ಲ. ನಾವು ತಿಳ್ಕೊಂಡಿವಿ ನಾನು ಕರ್ತ, ನಾನು ಭೋಕ್ತ, ನಾನು ಪುಣ್ಯ ಕೆಲಸ ಮಾಡೀನಿ, ನಾನು ಪಾಪ ಕೆಲಸ ಮಾಡೀನಿ, ನಾ ಸುಖ ಅನುಭವಿಸ್ತೀನಿ, ನಾ ದುಃಖ ಅನುಭವಿಸ್ತೀನಿ. ಕರ್ತ ಭೋಕ್ತ ಇವೆರಡು ನೀನಲ್ಲ. ನೀನು ಆತ್ಮ. ಹಂಗೆ ಇಲ್ಲಿ ಚೈತನ್ಯದ ಮೂಲಕ ವಿಷಯಗಳು ಪ್ರಕಟ ಆಗ್ಲಕತ್ತವ. ಚೈತನ್ಯದ ಮೂಲಕನೇ ಆ ವಿಷಯ ಗ್ರಹಣ ಆಗ್ಲಕತ್ತದ. ಅದರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಸರ್ವೇಂದ್ರಿಯ ಸನ್ಮತವ ವಿವರವನರಿಯರು. ಆ ಒಂದು ಇಂದ್ರಿಯಗಳಲ್ಲಿ ಪ್ರಕಟ ಮಾಡ್ತಾ ಇರೋ ಇಂದ್ರಿಯಗಳು, ಅದನ್ನ ಗ್ರಹಣ ಮಾಡ್ತಾ ಇರೋ ಇಂದ್ರಿಯಗಳಲ್ಲಿ ಎಲ್ಲ ಸನ್ಮತವಾಗಿರುವಂತ ಪರಮಾತ್ಮನೇ ಅದನ್ನ. ಅದಕ್ಕೆ ಇದನ್ನ ತಿಳ್ಕೊಂಡು ನಿನ್ನ ಕಿವಿ ಕೇಳಕತ್ತದ, ನಿನ್ನ ಬಾಯಿ ಮಾತಾಡ್ಲಕತ್ತದ. ಕೇಳೋದು ಕಿವಿನೂ ನಿನ್ನದೇ, ಹೇಳುವ ಬಾಯಿ ನಿನ್ನದೇ, ನೋಡುವ ಕಣ್ಣು ನಿನ್ನದೇ, ಅಲ್ಲಿರುವ ದೃಶ್ಯನೂ ನೀನೇ. ಈ ರೀತಿ ಇಂದ್ರಿಯಗಳನ್ನ ಮತ್ತು ವಿಷಯಗಳನ್ನ ಬರೇ ಪದಾರ್ಥಗಳನ್ನ ಅರ್ಪಿಸಿ ಕುಂದಿರಬೇಡ್ರಿ. ಇಂದ್ರಿಯ ಮತ್ತು ವಿಷಯ ಮತ್ತೆ ಅದರ ಹಿಂದಿರುವ ಪದಾರ್ಥಗಳ ಒಳಗ ಸನ್ಮತವಾಗಿರುವಂತ, ಸರ್ವೇಂದ್ರಿಯ ಸನ್ಮತವಾಗಿರುವಂತ ಪರಮಾತ್ಮನನ್ನು ಅರಿಯಿರಿ. ಪ್ರಾಣ ಅಪಾನ ಕಾಲೇಶು ಸರ್ವಭೋಗೋಪಭೋಗಿನಾಂ ಅರ್ಪಿತಂ ಚಾವಧಾನಿ ತಲ್ಲಿಂಗಂ ಪ್ರಾಣನಾಯಕಂ ಎಂದುದಾಗಿ ಕೂಡಲ ಚನ್ನ ಸಂಗಮದೇವ ನಿಮ್ಮ ನಿಜಾನಂದ ಪ್ರಸಾದಿಗೆ ನಮೋ ನಮೋ ಎಂಬೆನು. ಅದೇ ಹೇಳಿದ್ನಲ್ಲ, ಪ್ರಾಣ ಅಪಾನ ಕಾಲ ಇವೆಲ್ಲ ಏನದವ ಒಳಗ ಪ್ರಾಣ ಇರುವ ಕಾಲದಲ್ಲಿ ತಲ್ಲಿಂಗಂ ಪ್ರಾಣನಾಯಕಂ ಒಳಗ ಪ್ರಾಣ ಆದ, ಮತ್ತೆ ಆ ಪ್ರಾಣದ ಜೊತೆಗೆ ಆ ಪ್ರಾಣನಾಯಕ ಅಂದ್ರೆ ಕೂಟಸ್ಥ ಅದನ, ಪ್ರಾಣ ಅದ, ಪ್ರಾಣನಾಯಕ ಆತ್ಮ. ಕೂಟಸ್ಥ ಅಂದ್ರೆ ಆತ್ಮ ಅದನ. ಮತ್ತೆ ಸರ್ವ ಭೋಗೋಪಭೋಗಿನ ಅವು ಅದವಂತೇಳಿ ಇವೆಲ್ಲ ಭೋಗೋಪಭೋಗಗಳು ನಡೆದವ, ಮತ್ತ ಅರ್ಪಿತನೂ ನಡೆದವ. ಪದಾರ್ಥಗಳ ಅರ್ಪಣೆ, ಪ್ರಸಾದದ ಸೇವನೆ ಎಲ್ಲನೂ ಯಾರಿಂದ ನಡೆದದ? ಎಲ್ಲಿ ಜೀವಂತ ಅದಿವಿ ಒಳಗೆ ಪ್ರಾಣನಾಯಕ ಅದನಂತೇಳಿ ನಡೆದದ. ಪ್ರಾಣನಾಯಕ ಇರಲಿಲ್ಲ ಅಂತಂದ್ರ ಏನೂ ಮಾಡಕ್ಕಾಗಂಗಿಲ್ಲ. ಶವಗಳು ವಿಷಯ ಗ್ರಹಣ ಮಾಡಂಗಿಲ್ಲ, ಶವಗಳು ಶಬ್ದ ಮಾಡಂಗಿಲ್ಲ. ಜೀವಂತ ಮನುಷ್ಯರು ಅದರ ಅನ್ನೋದಕ್ಕೆ ಇವೆಲ್ಲ ವ್ಯವಹಾರ ನಡೆದವ. ಆ ಜೀವದ ಹಿಂದ, ಪ್ರಾಣಗಳ ಹಿಂದ ಇರೋವನೇ ಪ್ರಾಣನಾಯಕ ಪರಮಾತ್ಮವನ. ಈ ಜಗತ್ತಿನೊಳಗ ಏನು ಲೀಲೆ ನಡೆದದ ಎಲ್ಲ ಅವನದೇ ಅಂತ ಅಂದು ನೀವು ನಿಶ್ಚಿಂತವಾಗಿರ್ರಿ. ಪ್ರಾಣನಾಯಕನ ಕಡೆ ಲಕ್ಷ್ಯ ಕೊಡ್ರಿ. ಏನೇ ಬಂದದ್ದಕ್ಕೆಲ್ಲ ಪ್ರಾಣನಾಯಕ ನೀನಪ್ಪ, ನಿನ್ನ ಪ್ರಸಾದಪ್ಪ ಅನ್ಬೇಕು. ಅದಕ್ಕ ಎನ್ನ ವಾಮಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎನ್ನ ಮಾನ ಅಪಮಾನ ನಿನ್ನದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಅಂತ ವಚನ.
ಏನ್ ಮಾಡ್ತೀರಿ? ಈ ಒಂದು ವಿಷಯಗಳು, ಇಂದ್ರಿಯಗಳು ಏನದವ? ಇಂದ್ರಿಯಗಳು ಕೂಡ ಆ ಪರಮಾತ್ಮನವೇ, ವಿಷಯಗಳು ಆ ಪರಮಾತ್ಮನವೇ. ಆ ವಿಷಯಗಳ ಒಂದು ಪ್ರಕಟ ಆಗದು ಪರಮಾತ್ಮನದೇ, ವಿಷಯಗಳ ಭೋಗ ಮಾಡೋದು ಆ ಪರಮಾತ್ಮನೇ. ಆತ ಅನೇಕ ಆಗಿ ಆತನೇ ಲೀಲೆ ಮಾಡಿ ಪ್ರಕಟನೂ ತಾನೇ ಆಗ್ಲಿಕತ್ತನ, ಭೋಗನೂ ತಾನೇ ಮಾಡ್ಲಿಕತ್ತನ. ಇದ್ರೊಳಗೆ ನಾನು ಅನ್ನೋದ್ರಾಗ ಏನೂ ಅರ್ಥ ಇಲ್ಲ. ಯಾವ ನಾನುವಿಗ ಅರ್ಥ ಅದಂದ್ರ ಆ ಬ್ರಹ್ಮನೇ ನಾನು ಅನ್ನೋದಕ್ಕೆ ಮಾತ್ರ ಅರ್ಥ ಅದೇ ಹೊರ್ತು ಆ ಬ್ರಹ್ಮನೇ ನಾನು ಅನ್ನೋದು ಬಿಟ್ಟು ಉಳಿದದ್ದು ಯಾವದಕ್ಕರೆ ನಾನು ಅಂದೇವಂದ್ರೆ ಏನೇನು ಅರ್ಥ ಇಲ್ಲ. ಅರ್ಥ ಇರೋದು ಒಂದೇ ಒಂದು, ಅಹಂ. ಈಗ ಅರ್ಥ ಇರೋದು ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ, ಅದು ಒಂದಕ್ಕೆ ಅರ್ಥ, ಉಳಿದದ್ದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಸರ್ವ ದ್ರವ್ಯವನ್ನ ಅರ್ಪಿತ ಮಾಡಬೇಕೆಂಬ ಸರ್ವೇಂದ್ರಿಯ ಸನ್ಮತವ ವಿವರವನರಿಯರು. ಬರೇ ದ್ರವ್ಯಗಳೇ ಕೊಟ್ಟು ಕಡಿಗಾಗಬೇಕಂತೀವಿ. ಕೊಡುವ ಕೈಯ, ತೆಗೆದುಕೊಳ್ಳುವ ಕೈಯ, ಕೊಡುವ ಮನಸ್ಸು, ತೆಗೆದುಕೊಳ್ಳುವ ಮನಸ್ಸು, ಕೊಡುವ ಪದಾರ್ಥ, ತೆಗೆದುಕೊಳ್ಳುವ ಪದಾರ್ಥ ಎಲ್ಲನೂ ಅವಂದೇ, ಪರಮಾತ್ಮಂದೇ. ಸರ್ವೇಂದ್ರಿಯ ಸನ್ಮತವಾಗಿ ವಿವರವನರಿಯರು. ಎಲ್ಲದರೊಳಗೂ ಅವನೇ ಅದನ್ನ. ನಾವು ಏನ್ ಕೊಡ್ತೀವಿ, ಏನ್ ತಗೋತೀವಿ, ಅದಕ್ಕೆ ಶ್ರೋತ್ರ, ನೇತ್ರ, ಗ್ರಹಣ, ಜಿವ್ವೆ, ತ್ವಕ್ಕು ಸಾಹಿತ್ಯವಾಗಿ. ಅದರ ಸಾಹಿತ್ಯ ಅಂತಂದ್ರ ಕಣ್ಣು ನಿಂದೆ, ದೃಶ್ಯನೂ ನಿಂದೆ, ಮೂಗು ನಿಂದೆ. ಹಿಂಗ್ ಮಾಡ್ಬೇಕಿದು. ಅರ್ಪಣೆ ಮಾಡೋದು ಹೆಂಗಪ್ಪ? ಇಂದ್ರಿಯ ಸಮೇತವಾಗಿ ಅರ್ಪಣೆ ಮಾಡೋದು ಹೆಂಗ? ಕಾಲು ನಿಂದೆ, ಚಲನೆನೂ ನಿಂದೆ. ನಡೆಯಸ್ ದಿವ್ಸ ನಡೆದೇವ, ಆಯ್ತು. ಚಲನೆ ನಡೆಯಸ್ ದಿವ್ಸ ನಡೀತು, ನಿನಗೆ ಸಾಕಲಿಸಿದಾಗ ಸುಮ್ ಕೂತಿದೆ, ಮುಗೀತು. ಕಣ್ಣ ನಿಂದೆ, ಕಣ್ಣಾಗ ಶಕ್ತಿ ಇರೋ ತನಕ, ನೀನಿರೋ ತನಕ ಕಣ್ಣು ನೋಡಿದೆವು, ಆಯ್ತು. ನಿನಗೆ ಸಾಕಾಗ್ಯದ ನೋಡೋದು, ಆಯ್ತು, ಕಣ್ಣು ಮುಚ್ಚಲಕತ್ತಾವ ಮಾಡಿ. ಕಿವಿ ನಿಂದೆ, ಅದರೊಳಗಿರೋ ಶಬ್ದನೂ ನಿಂದೆ. ಕಣ್ಣು ನಿಂದೆ, ದೃಶ್ಯನೂ ನಿಂದೆ, ಕಾಲು ನಿಂದೆ, ಚಲನೆನೂ ನಿಂದೆ, ಕೈನೂ ನಿಂದೆ, ಕೈಲಿಂತ ಮಾಡೋ ವ್ಯವಹಾರನೂ ನಿನ್ನದೇ, ಬಾಯಿನೂ ನಿನ್ನದೇ, ಬಾಯಿಯೊಳಗಿಂದ ಬರುವ ಶಬ್ದಗಳು ನಿನ್ನವೇ, ಚರ್ಮನೂ ನಿನ್ನದೇ, ಅದಕ್ಕಿಂತ ಉಂಟಾಗುವ ಭೋಗ, ಶಬ್ದದ ಭೋಗ ಏನದ ಅದು ನಿನ್ನದೇ, ಸ್ಪರ್ಶದ ಭೋಗನೂ ನಿನ್ನದೇ, ಎಲ್ಲ ನಾಲಿಗೆನೂ ನಿಂದೆ, ರುಚಿನೂ ನಿಂದೆ. ಅದಕ್ಕ ಎಲ್ಲಾ ಇಂದ್ರಿಯಗಳು ಮಧ್ಯದಲ್ಲೇ ಬಂದಾಗ್ತಾವ. ಕಣ್ಣ ಫಸ್ಟಿಗೆ ಸ್ಟಾರ್ಟ್ ಆಗ್ತಾವ. ಕಣ್ಣು ಚಸ್ಮಾ ಹಾಕೊಂಡು ನೋಡ್ತೀವಿ. ಖರೆ ಯಾರ್ಯಾರು ಚಸ್ಮಾ ಹಾಕೊಳಕತ್ತೀರಿ ಅವು ಯಾವ ಕಣ್ಣು ನಿಮ್ಮ ಅಲ್ಲವು, ಚಸ್ಮದ ಕಣ್ಣುಗಳು. ನಿಮ್ ಕಣ್ಣುಗಳು ಇಲ್ಲ. ಆ ಚಸ್ಮಾ ತೆಗೆದ್ಬಿಟ್ರಿ ಅಂದ್ರೆ ಏನ್ ಮಣ್ಣು ಕಾಣಂಗಿಲ್ಲ. ಹಿಂಗಾಗಿ ಫಸ್ಟಿಗೆ ಕಣ್ಣು ಚಾಲು, ಮತ್ತ ಸಾವಕಾಶ ಕಿವಿ ಬಂದಾತದ. ಏನಂದಿ ಯಾಕ ಹಿಂಗಂದಿ ಅಂತೇಳಿ ಕಿವಿ ಡಲ್ ಆಲಕತ್ತಿ ಬಿಡ್ತದ. ಕಿವಿ ಡಿಮ್ ಹೊಡೆದವರು ಏನ್ ತಿಳ್ಕೊತಾರ? ಜೋರ್ ಮಾತಾಡ್ತಾರ ಅವ್ರು, ಕಿವಿ ಇರ್ಲಾರ್ದವ್ರು. ಯಾಕೆ ಜೋರ್ ಮಾತಾಡ್ತಾರಂದ್ರ ಅವರು ಎಲ್ಲರೂ ಕಿವುಡ್ರದರತ್ತೆ ತಿಳ್ಕೊಂಡಿರ್ತಾರೆ. ಜೋರ್ ಮಾತಾಡಿದ್ರೆ ತಿಳಿತದಂತೇಳಿ ಜೋರ್ ಮಾತಾಡ್ತಾರ ಅವ್ರು, ಕಿವುಡ್ರು. ಕಿವಿ ಇರ್ಲಾರ್ದವ್ರು, ಅವ್ರದೊಂದು ಪ್ರಾಬ್ಲಮ್ ಬೇರೆ. ಕಣ್ಣಾಯ್ತು, ಕಿವಿ ಆಯ್ತು. ಮೂಗಿನ ವಾಸನೆ ಅದು ಯಾವಾಗ ಚಾಲು ಬಂದಾಗ್ತದ ಗೊತ್ತಾಗಲ್ಲ, ಯಾವಾಗ ಏನಾಗ್ತದ ಗೊತ್ತಾಗಲ್ಲ. ಅದು ಮೂಗಿನ ವಾಸನೆ. ನೀವು ಊಟ ಮಾಡೋ ಪದಾರ್ಥಗಳು ನೀವು ತಿಳ್ಕೊಂಡಿರಿ ಬರೀ ನಾಲಿಗೆಯ ರುಚಿ ಆಧಾರದ ಮೇಲೆ ಊಟ ಚೆನ್ನಾಗಿ ಹೋಗ್ಲಕತ್ತದ ತಿಳ್ಕೊಂಡಿರಿ. ಮೂಗಿನ ವಾಸನೆಯ ಆಧಾರದ ಮೇಲೆ ಅರ್ಧ ಊಟ ಹೋಗ್ತದ ಹೊಟ್ಟೆಗೆ. ಆ ಊಟ ಮಾಡುವ ಪದಾರ್ಥ ವಾಸನೆ ಸರಿಗಿರ್ಲಿಲ್ಲ ಅಂತಂದ್ರೆ ಬಿಸಾಕಿ ಬಿಡ್ತೀರಿ. ಮುಸಿ ನೋಡಿ ಉಣ್ತೀರ ಇಲ್ಲ ಊಟ ಹೆಂಗದ ಅಂತ. ಮುಸಿ ಸರಿಗಿರ್ಲಿಲ್ಲ, ಅದ್ರ ವಾಸನೆ ಸರಿಗಿರ್ಲಿಲ್ಲ ಅಂತಂದ್ರೆ ಊಟ ಹೋಗಂಗಿಲ್ಲ.
ಅದಕ್ಕೆ ಮೂಗಿನ ಆಧಾರದ ಮೇಲೂ ನಿಮ್ದು ಊಟ ಹೋಗ್ತದೆ, ಬರೀ ನಾಲಿಗೆ ಆಧಾರದ ಮೇಲೆ ಊಟ ಹೋಗಲ್ಲ. ಒಳ್ಳೆ ಪರಿಮಳ ಇದ್ರೆ ಮಾತ್ರ ಊಟ ಮಾಡ್ತೀರಿ, ಇಲ್ಲಂದ್ರೆ ವಾಸನೆ ಸರಿಗಿರ್ಲಿಲ್ಲ ಅಂತಂದ್ರೆ ಬಿಸಾಕ್ಬಿಡ್ತೀರ. ಹೀಗಾಗಿ ಇಲ್ಲೇನಾಯ್ತು, ಎಲ್ಲ ಇಂದ್ರಿಯಗಳು ನಿನ್ನವೇ, ಅಲ್ಲಿ ನಡೆದ ವ್ಯವಹಾರಗಳ ನಿನ್ನದೇ ಅಂತೇಳಿ ಸಾಹಿತ್ಯವಾಗಿ ಅರ್ಪಿತ ಮಾಡಬೇಕು. ಏನೇ ದೇವರಿಗೆ ನೈವೇದ್ಯ ಮಾಡುವ ಸಮಯದಲ್ಲಿ ಈ ರೀತಿ ನೈವೇದ್ಯ ಯಾರೇ ಎಲ್ಲರೇ ಮಾಡ್ಯಾರನು ಇಷ್ಟೊಂದು ಮಾರ್ಗದರ್ಶನ ಹೇಳಕತ್ತಾರ. ಸುಮ್ಮ ಅಡಿಗೆ ಮಾಡೋ ಟೈಮ್ನೊಳಗ ಒಂದೆರಡು ಸಣ್ಣ ಹೋಳಿಗೆ ಮಾಡಿ, ಒಂದು ತುತ್ತು ಅನ್ನ ಮಾಡಿ, ಸಾರು ಹಚ್ಚಿ ದೇವ್ರ ಮುಂದೆ ಇಟ್ಟು ಹಿಂಗ ಮಾಡಿಕೆ ಆಯ್ತು, ನೈವೇದ್ಯ ಮುಗಿತಪ್ಪ. ಅದೇನದು? ಆ ರೀತಿ ಮಾಡೋದ್ರಿಂದ ಅರ್ಥ ಇಲ್ಲ. ಯಾರು ಗುರುಲಿಂಗ ಜಂಗಮರು ಬಂದಾಗ ಜೇಬ್ನಾಗಿಂದ ಒಂದಿಷ್ಟು ರೊಕ್ಕ ಕೊಟ್ಟು ತಾನು ನಿಶ್ಚಿಂತೆ ಆಗಿಬಿಡೋದು. ತನಗೇನು ಅದ್ರೊಳಗೆ ಭಾವನೆ, ಕೊಡೋ ಭಾವನೆ, ಕೊಟ್ಟ ಭಾವನೆ, ಯಾರು ಕೊಟ್ರು, ಎಲ್ಲಿಗೆ ಬಂತು, ಏನು, ಹೆಂಗ ಭಾವನೆಗಳು ಬೇಕಲ್ಲ. ಆ ಭಾವನೆ ಇರ್ಲಾರ್ದು ಸುಮ್ಮನೆ ಜೇಬ್ನಾಗಿಂದ ಒಂದಿಟ್ಟು ಏನೋ ತೆಗೆದುಕೊಟ್ಟು ನಮಸ್ಕಾರ ಮಾಡಿದ ಕೂಡ್ಲೇನೆ ಈಗ ಅವನ್ನ ತಗೊಳ್ಳೋರು ಸಹಿತ ಅಂತವರೇ ಅದಾರ. ಎಲ್ಲರೇ ಹೋರಿ ಬರೀ ರೊಕ್ಕ ಕೊಟ್ಟವ್ರಿಗೆ ಹೊಗಳ್ತಾರ, ಅವ್ರು ಅಷ್ಟು ಕೊಟ್ರು, ಇವ್ರು ಇಷ್ಟು ಕೊಟ್ರು. ಮತ್ತ ಆ ಕ್ಷೇತ್ರದಾಗ ರೊಕ್ಕ ಕೊಟ್ಟವ್ರೆ ಮೆರೀತಾರ. ಇದು ಭಾರಿ ಅದು. ಯಾರು ಹೆಚ್ಚೆಚ್ಚು ರೊಕ್ಕ ಕೊಡ್ತಾರೋ ಅವರಿಗೆ ಅವ್ರು ಮೆರೆಸ್ತಾರ, ಇವ್ರು ರೊಕ್ಕ ಭಾಳ ಕೊಡ್ತಾರ. ಜ್ಞಾನಿಗಳಿಗೆ ಒಟ್ಟ ಮರ್ಯಾದೆ ಇಲ್ಲ, ಜ್ಞಾನಿಗಳಿಗೆ ಮರ್ಯಾದೆ ಇಲ್ಲ. ಜ್ಞಾನಿಗಳು ಏನಾರ ಒಂದ್ ಸ್ವಲ್ಪ ಬಾಯಿ ತೆಗೆದು ಏನಾರ ಮುಂದಾಗಿ ಹಿಂಗಾದ್ರೆ ಚಲೋ ಆಗ್ತದ ಅಂತ ಏನಾರ ಹೇಳಕ್ ಹೋದ್ರ ನೀ ಏಟ್ ರೊಕ್ಕ ಕೊಟ್ಟಿದ್ದೆ ಅಂತ ಕೇಳ್ತಾರ. ರೊಕ್ಕ ಕೊಟ್ಟವ್ರದೇ ಮೆರವಣಿಗೆ ಇಲ್ಲಿ. ಈಗ ಎಂತ ದೊಡ್ಡ ದೊಡ್ಡ ಸ್ವಾಮಿಗಳು, ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಯಾರಿದ್ರು ಸಹಿತ ರೊಕ್ಕ ಕೊಟ್ಟವ್ರಿಗೆ ಮೆರೆಸ್ತಾರ ಹೊರತು ಜ್ಞಾನಿಗಳಿಗೆ ಯಾರು ಮೆರೆಸಂಗಿಲ್ಲ. ಇದೇ ಭಾರಿ ಮಜಾ. ಇದಕ್ಕೆಲ್ಲ ಏನಂತಂದ್ರ ಗುರು ಶಿಷ್ಯ ಅಂತಂದ ಮೇಲೆ ಅಲ್ಲಿ ಜ್ಞಾನದ ವ್ಯವಹಾರ, ರೊಕ್ಕದ ವ್ಯವಹಾರ ಅಲ್ಲದು. ರೊಕ್ಕದ ವ್ಯವಹಾರದ ಸುದ್ದಿ ಮಾತೇ ಆಡಬಾರ್ದು, ಗುಪ್ತವಾಗಿರ್ಬೇಕು. ಅದು ಬಿಟ್ಟು ಏನ್ ಮಾಡ್ತಾರಂದ್ರ ಜ್ಞಾನದ ವ್ಯವಹಾರ ನಡೆದಲ್ಲಿ ರೊಕ್ಕದ ಸುದ್ದಿ ಮಾತಾಡ್ತಾರ. ಅಷ್ಟು ಕೊಟ್ಟದ, ಇಷ್ಟು ಕೊಟ್ಟದ, ಅದು ಕೊಟ್ಟದ, ಇದು ಕೊಟ್ಟದ ಅಂತ ಹೇಳಕ್ಕೆ. ಅದು ಕೊಟ್ಟವ್ರದೇ ಒಂದ್ ಮೆರವಣಿಗೆ, ತಗೊಂಡವ್ರದೇ ಒಂದ್ ದೊಡ್ಡ ಪ್ರಚಾರ, ಹಿಂಗೆಲ್ಲ ಮಾಡ್ತಿರ್ತಾರ. ಹಿಂಗಾಗಿ ಇದು ಪದಾರ್ಥ ಪ್ರಸಾದ ಆಗಬೇಕು ಅಂತಂದ್ರೆ ಬಾಗಿಲು ಮುಚ್ಚ ಮದೇನ ಸೌಂಡ್ ಬರ್ಲಕ್ಕಂತ. ಪದಾರ್ಥ ಹೋಗಿ ಪ್ರಸಾದ ಆಗಬೇಕು ಅಂತಂದ್ರೆ, ಪದಾರ್ಥ ಹೋಗಿ ಪ್ರಸಾದ ಆಗಬೇಕು ಅಂತಂದ್ರೆ ಅರ್ಪಣೆ ಮಾಡುವಂತ ಗುಣ ಇಂದ್ರಿಯ ಸಮೇತವಾಗಿ ವಿಷಯಗಳನ್ನ ಅರ್ಪಿಸಂತದ್ದು ಗುಣ ಕಲಿಬೇಕು. ಪರಮಾತ್ಮ ಎಲ್ಲ ನಿಂದಪ್ಪ, ಎಲ್ಲ ನಿಂದಪ್ಪ ಅಂತೇಳಿ ಪರಮಾತ್ಮನಿಗೆ ಬರೇ ಏನೋ ಒಂದು ಪದಾರ್ಥವನ್ನು ಕೊಡ್ತೀವಿ ಕರೆ, ಆದ್ರ ಇಂದ್ರಿಯ ಸಮೇತವಾಗಿ ನಾವದನ್ನ ಏನ್ ಮಾಡ್ತೀವಿ, ನೈವೇದ್ಯ ಮಾಡೋದು ಗೊತ್ತಿಲ್ಲ. ಎಲ್ಲ ನಿಂದೆ ಅಪ್ಪ, ಎಲ್ಲ ನಿಂದೆ ಅಪ್ಪ ಅಂತೇಳಿ ಅನ್ಬೇಕು. ಎಲ್ಲ ತಲ್ಲಿಂಗಂ ಪ್ರಾಣನಾಯಕಂ ಸರ್ವಭೋಗೋಪಭೋಗಿನಾಂ ಅರ್ಪಿತಂಚ ಅವಧಾನಿಚ. ಇವೆಲ್ಲ ಭೋಗ ಉಪಭೋಗಗಳು ಪ್ರಾಣ ಅಪಾನ ಕಾಲೇಸು ಅಂತಂದ್ರೆ ಒಳಗೆ ಜೀವ ಇರುವ ಕಾಲದಲ್ಲಿಯೇ ಈ ಭೋಗ ಉಪಭೋಗಗಳನ್ನೆಲ್ಲ ಬಹಳ ಎಚ್ಚರಿಕೆಯಿಂದ, ಅವಧಾನ ಅಂದ್ರೆ ಎಚ್ಚರಿಕೆಯಿಂದ ನಾವು ಅರ್ಥ ಮಾಡಿಕೊಂಡು ಏನ್ ಮಾಡಬೇಕು, ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡುವುದು ಅರ್ಥ ಇರ್ಲಾರ್ದೆ ಸುಮ್ಮನೆ ಏನೋ ಒಂದು ಕೊಟ್ಟಕ್ಕೆ ಕೊಟ್ಟೆ ಅಂತ, ಏನೋ ಒಂದು ತಗೊಂಡೆ ಅಂತ, ಅದೆಲ್ಲ ಏನದು ಅಂದ್ರೆ ಸಾರ್ಥಕವಾದಂತ ಮೋಕ್ಷಕ್ಕೆ ಹೋಗುವ ದಾರಿ ಅಲ್ಲ. ಅದಕ್ಕೆ ಸರ್ವ ದ್ರವ್ಯವನ್ನು ಅರ್ಪಿತವ ಮಾಡಬೇಕೆಂದು ಸರ್ವೇಂದ್ರಿಯ ಸನ್ಮತವಾದ ವಿವರವನ್ನು ಅರಿಯರು. ಶ್ರೋತ್ರ, ನೇತ್ರ, ಘ್ರಾಣ, ಜಿಹ್ವೆ, ತ್ವಕ್ಕು ಸಾಹಿತ್ಯವಾಗಿ ಅರ್ಪಿತ ಮಾಡಬೇಕು.
ಸಾಹಿತ್ಯ ಅಂದ್ರೆ ಸಮೇತವಾಗಿ ಅಂತ. ಶಬ್ದ ಹೆಂಗ್ ಸಮರ್ಪಣೆ ಮಾಡ್ತೀರಿ? ಇದ್ರದ್ದು ಮೂಲ ಹೆಂಗ್ ಮಾಡ್ಬೇಕಪ್ಪ ಅಂದ್ರ ಶ್ರೋತ್ರೇಂದ್ರಿಯ ಸಾಹಿತ್ಯವಾಗಿ ಶಬ್ದವನ್ನ ಅರ್ಪಣೆ ಮಾಡಬೇಕು. ಕಿವಿ ಸಮೇತವಾಗಿ ಶಬ್ದ ಅರ್ಪಣೆ ಮಾಡಬೇಕು. ನೇತ್ರೇಂದ್ರಿಯ ಸಾಹಿತ್ಯವಾಗಿ ರೂಪವನ್ನ ಅರ್ಪಣೆ ಮಾಡಬೇಕು. ಅಂದ್ರೆ ಅದರ ಸಹಿತ ಕಣ್ಣು ನಿಂದೆ ನೋಡ ದೃಶ್ಯನು ನಿಂದೆ, ಕಣ್ಣು ನಿಂದೆ ನೋಡ ದೃಶ್ಯನು ನಿಂದೆ, ಒಳಗೆ ಕೂತ ನೋಡವನು ನೀನೇ. ಕಿವಿನೂ ನಿಂದೆ, ಆ ಕಿವಿಯಿಂದ ಕೇಳುವ ಶಬ್ದನೂ ನಿಂದೆ, ಒಳಗೆ ಕೂತು ಕೇಳವನು ನೀನೇ. ಹಿಂಗ್ ಮಾಡ್ಬೇಕು. ಒಳಗೆ ಕೂತು ಕೇಳವ ನಾನು ಅಂದ್ರೆ ರಾಗ ದ್ವೇಷ ಬರ್ತದೆ, ಹಿತ ಅಹಿತ ಬರ್ತದೆ, ಬೇಕು ಬೇಡ ಅಂತ ಬರ್ತದೆ. ಹೆಂಗ್ ಸಮರ್ಪಣೆ ಮಾಡಬೇಕು ಅಂತ ಹೇಳಕತ್ತಾರ ಈಗ ಅವರು. ಮೂಗು ನಿಂದೆ, ಮೂಗಿಗೆ ಬರುವ ಗಂಧನು ನಿನ್ನದೇ. ಆ ಮೂಗಿನೊಳಗೆ ಕೂತು ಆ ಗಂಧವನ್ನ ಗ್ರಹಣ ಮಾಡುವವನು ನೀನೇ. ಚರ್ಮವು ನಿನ್ನದೇ, ಚರ್ಮದಕ್ಕೆ ಬರುತ್ತಾ ಇರುವ ಸ್ಪರ್ಶನೂ ನಿನ್ನದೇ. ಆ ಚರ್ಮದೊಳಗೆ ಕುಂತು ಬಂದಾಯ್ತಾ? ಚರ್ಮನೂ ನಿನ್ನದೇ. ಆ ಚರ್ಮಕ್ಕೆ ಲಭ್ಯವಾಗುತ್ತಿರುವ ಸ್ಪರ್ಶ ವಿಷಯವೂ ನಿನ್ನದೇ. ಆ ಚರ್ಮದೊಳಗೆ ಕುಳಿತು ಆ ಸ್ಪರ್ಶವನ್ನು ಭೋಗಿಸುತ್ತಿರುವವನು ನೀನೇ. ಇದು ಅರ್ಪಣೆ, ನೈವೇದ್ಯ ಮಾಡುವ ವಿಧಾನ. ಹಿಂಗಿದ್ರೆ ಮತ್ತೆ ಮಜಾ ಇರ್ತದೆ. ಒಟ್ಟ ಈ ಜಗತ್ತಿನ ಸಂಬಂಧ ಇರ್ಲಾರ್ದಂಗೆ ಇರ್ಲಕ್ಕೆ ಹೆಂಗಪ್ಪ? ಈ ಲೌಕಿಕದಿಂದ ನಾವು ಭಿನ್ನವಾಗಿರ್ಬೇಕಾದ್ರ ಈ ಪಂಚಸೂತ್ರಗಳು, ಒಂದು ಸೂತ್ರ ಕೊಡ್ತೀನಿ, ಅದರಂಗ 5 ಸೂತ್ರಗಳು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಮಾಡಿದ್ರೆ ಈ ವಚನ ಏನಾಗ್ತದ? ಸಾರ್ಥಕ ಆಗ್ತದೆ. ಕಣ್ಣು ನಿನ್ನದೇ. ಪೆನ್ನು ಕಾಪಿ ಇತ್ತು ಬರ್ಕೋಬೇಕನ್ನ ಮನಸ್ಸಿದ್ರ ಬರ್ಕೊಳ್ರಿ, ಬ್ಯಾಡಂದ್ರ ಹಂಗೆ ಕುಂತೀರಿ. ಕಣ್ಣು ನಿನ್ನದೇ. ಆ ಕಣ್ಣಿಗೆ ಲಭ್ಯವಾಗುವ ರೂಪ ವಿಷಯವೂ ನಿನ್ನದೇ. ಕಣ್ಣು ನಿನ್ನದೇ, ಕಣ್ಣಿಗೆ ಲಭ್ಯವಾಗುತ್ತಿರುವ ರೂಪ ವಿಷಯವೂ ನಿನ್ನದೇ. ಮತ್ತ ಆ ಕಣ್ಣಿನೊಳಗೆ ಕುಳಿತು ಆ ವಿಷಯವನ್ನು ಗ್ರಹಣ ಮಾಡುತ್ತಿರುವವನು ನೀನೇ. ಇದರಲ್ಲಿ ನನ್ನದೇನಿದೆಯಯ್ಯ ಕೂಡಲ ಸಂಗಮ ದೇವ? ನಾನು ನನ್ನದನಕ್ಕೆ ಏನಾರೆ ಅರ್ಥ ಆದೇನು? ಕಿವಿನೂ ನಿನ್ನದೇ. ಕಿವಿಗೆ ಲಭ್ಯವಾಗುತ್ತಿರುವ ಶಬ್ದವು ನಿನ್ನದೇ. ಆ ಕಿವಿ ಒಳಗೆ ಕುಳಿತು ಆ ಶಬ್ದವನ್ನು ಗ್ರಹಣ ಮಾಡುತ್ತಿರುವವನು ನೀನೇ. ನನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ ಕೂಡಲ ಸಂಗಮ ದೇವ, ಕೂಡಲ ಚನ್ನ ಸಂಗಮ ದೇವ. ಇದು ಚನ್ನಬಸವಣ್ಣನ ವಚನ ಅದ. ಇದರ ವಿಶ್ಲೇಷಣೆ ಹಿಂಗ್ ಬರ್ತದೆ. ಇದರ ಅರ್ಥ ನಾಲಿಗೆಯು ನಿನ್ನದೇ. ನಾಲಿಗೆಗೆ ಲಭ್ಯವಾಗುತ್ತಿರುವ ವಿಷಯವೂ ನಿನ್ನದೇ. ಮತ್ತ ಆ ನಾಲಿಗೆಯ ಒಳಗೆ ಕುಳಿತು ಸನ್ಮತವಾಗಿ, ಆ ನಾಲಿಗೆಯೊಳಗೆ ಸನ್ಮತವಾಗಿ ಏನಾಗಿದೆ? ಆ ಒಂದು ರುಚಿಯನ್ನ ಭೋಗಿಸುತ್ತಿರುವವನು ನೀನೇ. ಇದರೊಳಗೆ ಎನ್ನ ಏನು ಸ್ವತಂತ್ರತೆ ಉಂಟಯ್ಯ ಕೂಡಲ ಚನ್ನ ಸಂಗಮ ದೇವ. ಚರ್ಮನೂ ನಿನ್ನದೇ. ಆ ಚರ್ಮಕ್ಕೆ ಲಭ್ಯವಾಗುತ್ತಿರುವ ಭೋಗ, ವಿಷಯ ಭೋಗವೂ ನಿನ್ನದೇ. ಆ ವಿಷಯವನ್ನ ಆ ಚರ್ಮದೊಳಗೆ ಕುಳಿತು ಭೋಗಿಸುತ್ತಿರುವ ಭೋಗಿನೂ ನೀನೇ. ನಂದೇನದಪ್ಪ ಇದ್ರೊಳಗ?
ಹಿಂಗ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತ 5 ಕರ್ಮೇಂದ್ರಿಯಗಳು ಎಲ್ಲನೂ ಕೈಯೇ ನಿನ್ನದೇ, ಕೈಯಿಂದ ಮಾಡುತ್ತಿರುವ ವ್ಯವಹಾರನೂ ನಿನ್ನದೇ. ಕೈ ಒಳಗೆ ಕುಳಿತು ಆ ವ್ಯವಹಾರದಿಂದ ಉಂಟಾಗುವ ಕರ್ಮನೂ ನಿನ್ನದೇ. ಎಲ್ಲ ನಿಂದೆಯಪ್ಪ, ನಂದು ಏನದಪ್ಪ ಆ ಕೆಲಸ ನೀನೇ ಹೇಳಿ ಪ್ರೇರಣೆ ಮಾಡಿ ಮಾಡಿಸ್ಲಕತ್ತಿದೆಪ್ಪ, ನಿನ್ನ ಪ್ರೇರಣೆಯಪ್ಪ. ಕಾಲು ನಿನ್ನದೇ, ಕಾಲಿನ ಚಲನೆನೂ ನಿನ್ನದೇ, ಕಾಲಿನಿಂದ ಉಂಟಾಗುವ ಕರ್ಮನೂ ನಿನ್ನದೇ. ನೀನದಿ ಅಂತ ನಾ ಕರ್ಮ ಮಾಡ್ಲಕತ್ತೀನಿ, ಇಲ್ಲಂದ್ರೆ ಏನದಪ್ಪ? ಒಳಗೆ ಪರಮಾತ್ಮ ಅದನ ಅಂತೇಳಿ ಯಾರು ತಿಳ್ಕೊಂಡು ಕರ್ಮ ಮಾಡ್ತಾರ ಅವ್ರೆಂದರೆ ಕೆಟ್ಟ ಕರ್ಮ ಮಾಡ್ಲಕ್ ಸಾಧ್ಯ ಅದ ಏನು? ಒಳ್ಳೆ ಕರ್ಮನೇ ಮಾಡ್ತಾರೆ. ಒಳ್ಳೆ ಭಾವನೆ ಇದ್ದವನಿಗೆ ಒಳ್ಳೆ ಪರಮಾತ್ಮನ ಅರಿವು ಬರ್ತದ. ಹೀಗಾಗಿ ಬಾಯಿ ನಿನ್ನದೇ, ಬಾಯಿಯಿಂದ ಬರುವ ಶಬ್ದನೂ ನಿನ್ನದೇ, ಆ ಬಾಯಿಯಿಂದ ನುಡಿಯುವವನು ನೀನೇ, ಒಳಗೆ ಕೂತು ನುಡಿಯುವವನು ನೀನೇ. ನಂದು ಒಂದೇ ಬಾಯಿ ಅಲ್ಲ, ಜಗತ್ತಿನಾಗ ವಿಶ್ವತೋಮುಖ, ಎಷ್ಟು ಮುಖಗಳವೋ ಎಲ್ಲ ಬಾಯಿಗಳು ನಿನ್ನವೇ. ಎಲ್ಲ ಬಾಯಿಯಿಂದ ಉಂಟಾಗುವ ಶಬ್ದನೂ ನಿನ್ನದೇ, ಆ ಬಾಯಿಯೊಳಗೆ ಕೂತು ಮಾತಾಡವನು ನೀನೇ. ಎಲ್ಲಿ ನೋಡಿದಡತ್ತ ನೋಡಿದಡತ್ತ ನೀನೇ ದೇವ. ವಿಶ್ವತೋ ಚಕ್ಷು, ಎಲ್ಲಾ ಕಣ್ಣುಗಳು ನಿನ್ನವೇಪ್ಪ, ನೋಡ್ಲಕತ್ತಿದ್ದವ ನೀನೇ. ವಿಶ್ವತೋ ಕರ್ಣ, ಎಲ್ಲ ಕಿವಿಗಳು ನಿನ್ನವೇ, ಎಲ್ಲ ನಾಲಿಗೆಗಳು ನಿನ್ನವೇ. ವಿಶ್ವತೋ ಪಾದ, ವಿಶ್ವತೋ ಬಾಹು, ಎಲ್ಲ ನಿನ್ನದೇ, ನಿನ್ನಿಂದ ಬಿಟ್ಟು ಏನೇನು ಇಲ್ಲ ಪರಮಾತ್ಮ ಅಂತೇಳಿ ಇಂದ್ರಿಯ ಸಮೇತವಾಗಿ ಆ ಪರಮಾತ್ಮನಿಗೆ ಅರ್ಪಿತ ಮಾಡಿ ಸರ್ವಾತ್ಮ ಭಾವದಿಂದ ಎಲ್ಲರೊಳಗೂ ಪರಮಾತ್ಮನನ್ನೇ ನೋಡಿದವನಿಗೆ ಏನಂತಾರ? ಪ್ರಸಾದಿ ಅಂತ. ಪ್ರಸಾದ ಹಂಗ ಸಿಗ್ತದ. ಪ್ರಸಾದ ಲಿಂಗ ಅಂದ್ರೆ ಇದಕ್ಕೆ ಪ್ರಸಾದ ಲಿಂಗ. ದೇವ್ರ ಮುಂದೆ ಏನೋ ಇಟ್ಟು ಅದ್ರದೊಂದು ತುಕಡಿ ತಿಂದು ಆಯ್ತು, ಪ್ರಸಾದ ಆಯ್ತು. ಎಂತ ಅರ್ಪಣಾ ಮನೋಭಾವ, ಎಂತ ಹೇಳ್ತಾರೆ. ಗುರು ಲಿಂಗ ಜಂಗಮರು, ನೀವು ತಿಳ್ಕೊಂಡಿರಿ ನಿಮ್ಮ ಮನೆಯ ಒಡೆಯರು ನೀವೇ ಅಂತ. ನಿಮ್ಮ ಮನೆಯ ಯಜಮಾನರು ನೀವೇ ಅಂತ ತಿಳ್ಕೊಂಡಿರಿ. ನಿಮ್ಮ ಮನೆಯ ಯಜಮಾನರು ನೀವು ಅಲ್ಲ, ನಿಮ್ಮ ಮನೆಯ ಹಮಾಲರು ನೀವು, ಕೆಲಸ ಮಾಡೋರು ನೀವು ಅಷ್ಟೇ, ವರ್ಕರ್ಸ್. ಯಜಮಾನ್ರು ಅಂತ ತಿಳ್ಕೊಂಡಿರಿ. ಯಜಮಾನ್ರು, ನಿಜವಾದ ಯಜಮಾನ್ರು ಯಾರು ಅಂದ್ರೆ ಗುರು ಲಿಂಗ ಜಂಗಮರು. ಗುರು ಲಿಂಗ ಜಂಗಮರೇ ಆ ಮನೆಯ ಯಜಮಾನರು. ನಿಮ್ಮ ಕೊಳ್ಳಾಗಿದ್ದ ಲಿಂಗ ಏನದಲ್ಲ, ಜಗಲಿ ಮೇಲಿಟ್ಟ ಲಿಂಗ ಏನದಲ್ಲ, ಅದೇ ನಿಮ್ಮ ಮನೆಯ ಯಜಮಾನ. ನಿಮ್ಮ ಮನೆ ನಡೆದದ್ದು ಆ ಲಿಂಗಯ್ಯನಿಂದ, ಪರಮಾತ್ಮನಿಂದ. ಲಿಂಗಯ್ಯ ಬೇರೆ ಯಾರು ಅಲ್ಲ, ಪರಮಾತ್ಮನೇ ಲಿಂಗಯ್ಯ ಅಂತೇಳಿ ನಂಬಿರಬೇಕು. ಗುರು ಲಿಂಗ ಜಂಗಮ ಈ ಮೂವರೊಳಗ ಭೇದ ಮಾಡ್ಲಿಕ್ಕೆ ಬರಂಗಿಲ್ಲ. ಆ ಮೂವರೇ ನಿಮ್ಮ ಮನೆಯ ಒಡೆಯರು. ಆ ಮನೆಯ ಒಡೆಯರಿಗೆ ನೀವು ಏನು ದ್ರವ್ಯಗಳಾಗ್ಲಿ ಏನು ನೀವು ಸಮರ್ಪಣೆ ಮಾಡ್ತೀರಿ, ಅದೇನದಂದ್ರ ಹೊಲದಾಗ ಬಿತ್ತಿದಂತ ಬೀಜ ಇದ್ದಂಗದು. ಒಂದು ಬೀಜ ಬಿತ್ತಿದ್ರಿ ಅಂತಂದ್ರೆ ಒಂದೊಂದು ತೆನಿಯಾಗಿ ಬರ್ತದ. ಗುರು ಲಿಂಗ ಜಂಗಮರಿಗೆ ಮಾಡಿದ್ದು ಎಲ್ಲಿ ಹೋಗಂಗಿಲ್ಲ, ಅದೇ ಮತ್ತೆ ಹೊಳ್ಳಿ ನಿಮಗೆ ತೆನೆಯಾಗಿ ಬರ್ತವು. ಹೆಂಡರ ಮಕ್ಕಳಿಗೆ ಮಾಡಿದ್ದು ಮಾಡ್ಬೇಕು, ಸಂಸಾರ ಹಿಡ್ಕೊಂಡಿವಿ ಮಾಡ್ಬೇಕು. 25 ವರ್ಷ 30 ವರ್ಷ ಉಣಿಸಿ ತಿನಿಸಿ ಬೆಳೆಸಿದ ಮೇಲೆ ಯಾವ ಮಗ ಎಲ್ಲರೇ ಇಷ್ಟು ನನಗೆ ಖರ್ಚು ಮಾಡಿ ಬೆಳೆಸಿದಪ್ಪ, ನಿನಗಿಷ್ಟು ಕೊಡ್ತೀನಿ ಅಂತ ಹೇಳಕ್ಕೆ ತಂದು ನಿಮ್ಮ ಕೈಯಾಗ ಹಾಕ್ತಾನೋ ಹಾಕಂಗಿಲ್ಲೋ ಗ್ಯಾರಂಟಿ ಇಲ್ಲ, ತಂದು ಮಾಡ್ಕೊಂಡು ಹೋಗ್ಬಿಡ್ತಾನ.
ಹೆಣ್ಣು ಹಂಗೆ ಆಗ್ಯಾವ, ಗಂಡು ಹಂಗೆ ಆಗ್ಯಾವ. ತಮ್ಮ ಸ್ವಾರ್ಥ ನೋಡ್ಕೊಂಡು ತಮ್ಮ ಮಜಾದಾಗ ತಾವು ಇದ್ದು ಬಿಡ್ತಾರೆ. ಹಿಂದಿನವ್ರು ಏನ್ ಮಾಡ್ಯಾರ, ಒಟ್ಟ ಧನ್ಯತಾ ಭಾವ ಇಲ್ಲ. ಎಲ್ಲೋ ಪುಣ್ಯವಂತರಿಗೆ ಅಂತ ಮಕ್ಕಳು ಸಿಗ್ತಾರ. ಎಲ್ಲರೂ ಬರೀ ತಮ್ಮ ತಾವು ಸಿಂಗಾರ ಮಾಡ್ಕೊಂಡು ಹೋಗಿಬಿಡ್ತಾರ. ಅದ್ರಾಗ ನಿಮಗೆ ವಾಪಸ್ ಬರ್ತದ ಅನ್ನೋದು ಏನೇನು ಗ್ಯಾರಂಟಿ ಇಲ್ಲ. ನೋ ರಿಟರ್ನ್. ಪ್ರೈವೇಟ್ ಅಂತೀರಿ ನೋಡ್ರಿ, ಏನದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೆಕ್ಯೂರಿಟಿ ಇರಂಗಿಲ್ಲ ಅಂತೀರಿಲ್ಲ. ಯಾವ್ದಾರ ದುಡ್ಡು ಪ್ರೈವೇಟ್ ನಡೆಸ್ಬೇಕಂದ್ರೆ ಸೆಕ್ಯೂರಿಟಿ ಇಲ್ಲ, ಗಂಟು ಯಾವಾಗ ಮುಣಿಗೋತದ ಗೊತ್ತಿಲ್ಲ, ನೋಡ್ಲಕ್ಕ ಬಡ್ಡಿ ಭಾರಿ ಬರ್ತಿರ್ತದ, ಯಾವಾಗ ಗಂಟು ಮುಣಗ್ತದ ಗೊತ್ತೇ ಆಗಂಗಿಲ್ಲ. ಹಂಗ ಇದೇನದ ಸಂಸಾರದೊಳಗ ನೀವು ಪ್ರೈವೇಟ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅದ ಗಂಟ ನಿಮ್ಮದೇ ತಿಂದು ನಿಮ್ಮದೇ ಉಂಡು ನಿಮಗೆ ಗುರ್ರ ಅಂತಾರ. ಪ್ರೈವೇಟ್ ಬಿಸ್ನೆಸ್ ಅದು. ಗುರುಲಿಂಗ ಜಂಗಮರಿಗೆ ಇನ್ವೆಸ್ಟ್ ಮಾಡಿದ್ದೇನದ ಗೋರ್ಮೆಂಟ್ ಬಿಸ್ನೆಸ್ ಅದ. ನಿಮಗೆ ಜನ್ಮಾಂತರಕ್ಕ ಸಂಪತ್ತು ಕೊಡ್ತದ. ಗುರುಲಿಂಗ ಜಂಗಮರಿಗೆ ಮಾಡಿದ ಇನ್ವೆಸ್ಟ್ಮೆಂಟ್ ಗೋರ್ಮೆಂಟ್ ಬಿಸ್ನೆಸ್ ಅದು. ಅದ್ರೊಳಗ ಪೋಸ್ಟ್ ಆಫೀಸ್ನಾಗ ಇಟ್ರ, ಬ್ಯಾಂಕಿನಾಗ ಇಟ್ರ ಏನ್ ನೀವು ಆದ್ರೆ ನಿಮ್ಮ ನಾಮಿನಿಗೆ ಆದ್ರೂ ಕೊಡ್ತಾರ ಅವ್ರು. ಏನು ನಿಮಗದ ಲಾಸ್ ಆಗ್ಲಾರ್ದಂಗ ನೋಡ್ಕೊತದ. ಯಾವುದು ನಿಮಗ ಪರ್ಫೆಕ್ಟ್ ಆಗಿ ಬಡ್ಡಿ ಗಂಟ ಸಮೇತ ವಾಪಸ್ ಬರ್ತದ. ಅದ್ರಾಗ ರೊಕ್ಕ ಹಾಕ್ಬೇಕಾದ್ರ ಬಹಳ ಆಲೋಚನೆ. ಹೆಂಗ ಮಾಡ್ಬೇಕು, ಇವತ್ತು ಹಾಕ್ಬೇಕು, ನಾಳೆಗೆ ಹಾಕ್ಬೇಕು, ಮೊನ್ನೆ 500 ಕೊಟ್ಟಿವಿ, ಮತ್ತೆ 1000 ರೂಪಾಯಿ ಕೊಡ್ಲಕ್ ಮೂಲ ಕುಂತಾನಲ್ಲಪ್ಪ ಇವನ್ ಪಾಠಕ್ಕೆ ಯಾಕರೆ ಜಾಯಿನ್ ಆಗಿವಿ ನಾವು. ಹೆಂಗ್ ಮಾಡ್ಬೇಕು? ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಲಕ್ಕ ಮನಸ್ಸು ಬರಲ್ಲ. ಪ್ರೈವೇಟ್ ಬಡ್ಡಿನೇ ಚಲೋ ಬರ್ತದ, ಅದ್ರಾಗೆ ಹಾಕ್ಬೇಕಂತಿರ್ತಾರ. ಒಂದೇನಾರ ಜಡ್ಡು ಜಾಪತ್ರೆ ಬತ್ತು ಅಂದ್ರೆ ಬೇಕಾದಷ್ಟು ಖರ್ಚಾಗಲಕ್ಕ. ನನ್ನ ಹೆಣ್ತಿ ಉಳಿಲಿ, ನನ್ನ ಮಕ್ಕಳು ಉಳಿಲಿ, ಅದನ್ನ ಒಟ್ಟ ಕಡಿಮೆ ಆಗಬಾರ್ದು. ಅದ್ರೊಳಗೆ ಅಷ್ಟು ಎಚ್ಚರಿಕೆಯಿಂದ ಅವ್ರಿಗೆ ವಲ್ಲ ಅಂದ್ರೂ ಏನ್ ತರ್ಲಿ, ಏನ್ ಮಾಡ್ಲಿ, ಏನ್ ಬೇಕು ಕೇಳಿ 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 ಮಾಡಿ ಅದನ್ನ ಸಿಂಗಾರ ಮಾಡಿ ಕಡಿಗೆ ಉಲ್ಟಾ ಹೊಡಿತಾರ ನೋಡು. ಆ ಟೈಮ್ ಒಳಗ ಅದು ಮಸೂತಿ ಅದೇನೋ ಎಲುಬು ಕಡದ ನಾಯಿ ಒಸಡಿ ಎಲ್ಲ ರಕ್ತ ಮಾಡ್ಕೊಂಡು ಮಸೂತಿ ಬಲ್ಲಿ ಹೋಗಿ ವೈ ಅಂತ ಹತ್ತಿರ್ತದತ್ತ. ಹಂಗ ನನ್ನ ಹೆಂಡ್ರ ಮಾತು ಕೇಳಲ್ರು, ನನ್ನ ಮಕ್ಕಳ ಮಾತು ಕೇಳಲ್ರು ಅಂತೇಳಿ ಊರೆಲ್ಲ ಅಳ್ಕೋತ ತಿರುಗಾಡಿದ್ರ ಯಾವನು ಈ ಸಂಸಾರ ವಿಷಯದಲ್ಲಿ ಅಳ್ಕೋತ ತಿರುಗಾಡ್ತಾನ ಅವ ಏನ್ ಮಾಡ್ಯಾನಂತಂದ್ರ ಒಂದ್ ಕಡೆ ಎಲ್ಲೋ ಸಂಸಾರ ಸುಖ ಜಗ್ಗಿ ಅನುಭವಿಸ್ಯಾನ. ಅದಕ್ಕ ಅದರ ಡಬಲ್ ದುಃಖ ಈಗ ಚಾಲು ಆಗ್ಯದ. ಸಾಗರದಷ್ಟು ದುಃಖ ಯಾಕೆ ಅನುಭವಿಸ್ಲಕತ್ತಾನ ಅಂತಂದ್ರ ಸಾಸಿವೆಷ್ಟು ಎಲ್ಲೋ ಅದರ ಸುಖ ಅನುಭವಿಸ್ಯಾನ, ಅದಕ್ಕೆ ಇದು ದುಃಖ ಆಗ್ಯದ. ಗುರುಲಿಂಗ ಜಂಗಮರಿಗೆ ಕೊಟ್ಟ ಲಾಸ್ ಆಗಿನತ್ತೇಳಿ ಒಬ್ಬ ಯಾವಾರ ಅದನೇನ್ರಿ ಜಗತ್ತಿನಾಗ? ಎಲ್ಲ ಗುರುಗಳಿಗೆ ಕೊಟ್ಟೆ, ದಾನ ಮಾಡಿದೆ, ನನಗೆ ಲಾಸ್ ಆಗ್ಯದ ತಂದ ಎಲ್ಲಾರ ಅದನೇನ್ ಜಗತ್ನಾಗ? ಎಲ್ಲ ತಗೊಂಡು ನಮ್ ಕೈ ಕೊಟ್ಟಾನ ಅಂತೇಳಿ ಗುರುವಿಗೆ ಲಿಂಗಯ್ಯ ಪರಮಾತ್ಮನ ಯಾರ ಜಂಗಮರ್ಲಿಂತ ನಾವು ಲಾಸ್ ಆಗಿವನ್ನವ್ರು ಎಲ್ಲರೂ ಇದ್ರ ತೋರತ್ರಿ. ಆದ್ರೆ ಹೆಂಡ್ರ ಮಕ್ಕಳಲ್ಲಿಂತ ಗಂಡ್ರಲ್ಲಿಂತ ಲಾಸ್ ಆದವರು ಗೋಳಾಡ್ತಿರ್ತಾರ. ಗುರುಲಿಂಗ ಜಂಗಮರಿಗೆ ಕೊಟ್ಟದ್ದು ಇಲ್ಲಿ ಬರೇ ಕೂತು ಮಣಗಟ್ಲೆ ಪುಸ್ತಕ ಓದಿ ಜ್ಞಾನ ಬೆಳೆಸ್ಕೊಂಡ್ರ ಹೃದಯದೊಳಗೆ ಭಕ್ತಿನೇ ಇಲ್ಲ, ಪ್ರೀತಿನೇ ಇಲ್ಲ ಅಂತಂದ್ಮೇಲೆ ಅದೇನು ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂಗ. ಉಸುಕಿನ ಮೇಲೆ ಬಿಲ್ಡಿಂಗು, ಆ ಉಸುಕಿನ ಮೇಲೆ ಕಟ್ಟಿದ ಬಿಲ್ಡಿಂಗ್ ಭಕ್ತಿಯ ಬುನಾದಿ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರೆ ಅದು ನಿಂದಿರ್ತದ. ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರಿ ಏನ್ ವಿಚಾರ ಸಾಗರ ತಗೊಂಡು ಹೃದಯದೊಳಗ ಭಕ್ತಿನೇ ಇಲ್ಲ ಅಂತ ಅಂದ್ಮೇಲೆ ಅದೇನು ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂಗ ಏನು ಉಪಯೋಗ ಇಲ್ಲ. ಬೆಲ್ಲದ ಗಣಪತಿ ಮಾಡ್ಬೇಕಂತೇಳಿ ಮಣಗಟ್ಲೆ ಎಲ್ಲರೂ ಕೂಡಿ ಬೆಲ್ಲ ತಂದಿದ್ರಂತ. ಬೆಲ್ಲ ತಂದು ಒಂದ್ ಗಣಪತಿ ಮಾಡಿ ಕುಂದಿರ್ಸಿದ್ರಂತ. ಗಣಪತಿ ಮಾಡಿ ಕುಂದಿರ್ಸಿದ್ಮೇಲೆ ಪೂಜಾರಿ ಕರೆದ್ರಂತ, ಪೂಜೆ ಮಾಡಬಾರಪ್ಪ ಅಂತ. ಅವೇನು ಇವು ಪತ್ರಿ ಹೂವ ಎಲ್ಲ ಏರಿಸಿ ಏನ್ ದೀಪ ಧೂಪ ಎಲ್ಲ ಮಾಡಿ ಪೂಜೆ ಮಾಡಿ ನೈವೇದ್ಯ ತಗೊಂಬರಿ ಅಂದ್ರೆ ಆ ನೈವೇದ್ಯ ಹಿಡಿಲಕ್ಕ ಬೆಲ್ಲನೇ ಕಲಸಾಗಿತ್ತ. ಎಲ್ಲ ಓಟು ಬೆಲ್ಲ ಗಣಪತಿ ಮಾಡ್ಲಿಕ್ಕೆ ಇಟ್ಟಿದ್ರಂತ. ಓಟು ಬೆಲ್ಲ ಹಾಕಿ ಗಣಪತಿನ ಮಾಡಿ ಇಟ್ಟಿದ್ರಂತ. ಗಣಪತಿಗೆ ನೈವೇದ್ಯ ಮಾಡ್ಲಕ್ಕ ಬೆಲ್ಲನೇ ಉಳಿದಿದ್ದಿಲ್ಲ ಅಂತ.
ಅವಾಗ ಪೂಜಾರಿ ಬಾಯಿ ಮಾಡ್ಲಕತ್ತನತ್ತ, ಏನ್ ನೈವೇದ್ಯ ಮಾಡ್ಲಕ್ ಇಟ್ಟಿರಿ ತೊಗೊಂಬರ್ರಿ ಅಂತಂದ್ರ ಇವರೆಲ್ಲ ಬೆಲ್ಲ ಮಾಡಿದವ್ರು, ಗಣಪತಿ ಮಾಡಿದವ್ರು ಏನ್ ಮಾಡಿದ್ರತ್ತ, 1 ನಿಮಿಷ ತಡಿಯಪ್ಪ, ಏನ್ ಮಾಡಿದ್ರು, ಆ ಗಣಪತಿನ ಎತ್ತಿಡಿದ್ರತ್ತ, ಅದ್ರ ಕೆಳಗೆ ಕುಂಡಿ ಬುಡಕಿಂದ ಒಂದಿಟ್ಟು ಬೆಲ್ಲ ಚಿಮುಟ್ಕೊಂಡ್ರಂತ. ಚಿಮುಟ್ಕೊಂಡು ಆ ಗಣಪತಿ ಕುಂಡಿ ಬುಡಕಿಂದ ಬೆಲ್ಲ ಚಿಮುಟಿ ಒಂದು ಪ್ಲೇಟ್ನಾಗ ಇಟ್ಕೊಂಡು ತಂದು ಆ ಗಣಪತಿಗೆ ನೈವೇದ್ಯ ಮಾಡಿದ್ರಂತ. ಇಂಥ ಭಕ್ತರು ಎಂದು ಉದ್ಧಾರ ಕೇಳ, ಗಣಪತಿ ಕುಂಡಿ ಚಿಮುಟಿ ಗಣಪತಿಗೆ ನೈವೇದ್ಯ ಮಾಡೋರು. ತ್ಯಾಗ ಭಾವ ಇಲ್ಲ, ಅರ್ಥ ಇಲ್ಲ, ಮನಗಟ್ಲೆ ಶಾಸ್ತ್ರ ಕೇಳ್ತೀರಿ, ವಚನ ಕೇಳ್ತೀರಿ, ಏನೆಲ್ಲ ಮಾಡ್ತೀರಿ, ಒಳಗೆ ದೊಡ್ಡ ಮನಸ್ಸಿಲ್ಲ, ದೊಡ್ಡ ಗುಣ ಇಲ್ಲ, ಭಕ್ತಿನೇ ಇಲ್ಲ. ಭಕ್ತಿ ಇಲ್ಲದ ಬರೇ ಸಂಸಾರದ ಕಡೆ ಲಕ್ಷ್ಯ ಇಟ್ಕೊಂಡು ಸುಮ್ಮನೆ ಇಲ್ಲಿ ನಾಟಕ ಮಾಡಿದ್ರ ಆಗಂಗಿಲ್ಲ. ಆ ಭಕ್ತಿ ಹೃದಯದೊಳಗ ತುಂಬಿ ತುಳುಕಬೇಕು. ನೋಡ್ರಿ ಹೆಂಗದ, ಶಿವನ ಕೃಪೆ ಆಗ್ಬೇಕಾದ್ರೆ ನಿಮ್ಮ ಜ್ಞಾನದಿಂದ ಶಿವನ ಕೃಪೆ ಆಗಂಗಿಲ್ಲ. ಈಶ್ವರ ಕೃಪೆ ಎದರಿಂದ ಆಗ್ತದ? ಮಣಗಟ್ಲೆ ವಿಚಾರ ಸಾಗರ ಓದಿರೋದಕ್ಕೆ ಈಶ್ವರ ಕೃಪೆ ಆಗ್ತದೇನು? ಎದರಿಂದ ಆಗ್ತದೆ? ಈಶ್ವರ ಕೃಪೆಯಿಂದ. ಭಕ್ತಿ ನಿಮ್ಮ ಹೃದಯದೊಳಗ ಭಕ್ತಿ ಉಂಟಾಗಬೇಕಾದ್ರ ಈಶ್ವರ ಕೃಪೆ ಬೇಕು. ಈಶ್ವರ ಕೃಪೆ ಇರ್ಲಿಲ್ಲ ಅಂತಂದ್ರ ಭಕ್ತಿ ಬರಲ್ಲ. ಮತ್ತೆ ಭಕ್ತಿಲಿಂತ ಏನಾಗ್ತದ? ನೀವೆಲ್ಲ ಪೂಜಾ ಪಾಠ ನೈವೇದ್ಯ ಪ್ರಸಾದ ಇವೆಲ್ಲ ಏನು ಚಟುವಟಿಕೆ ಮಾಡ್ತೀರಲ್ಲ, ಈ ಭಕ್ತಿಲಿಂತ ಏನಾಗ್ತದ? ಈಶ್ವರ ಕೃಪೆ ಆಗ್ತದ. ಇದು ಭಾರಿ ಮಜಾ ಅದ. ಇದು ಈಶ್ವರ ಕೃಪೆಲಿಂತ ಭಕ್ತಿ, ಭಕ್ತಿಲಿಂತ ಈಶ್ವರ ಕೃಪೆ, ಈಶ್ವರ ಕೃಪೆಲಿಂತ ಭಕ್ತಿ, ಭಕ್ತಿಲಿಂತ ಈಶ್ವರ ಕೃಪೆ. ಇದು ಭಕ್ತಿ ಮಾರ್ಗದ್ದು ಮಜಾ. ಭಕ್ತಿ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಈಶ್ವರ ಕೃಪೆ. ಈಶ್ವರ ಕೃಪೆ ಮಾಡಿದ್ರೆ ಏನಾಗ್ತದ? ಇನ್ನ ಭಕ್ತಿ ಮಾಡ್ಬೇಕಂತೇಳಿ ಮನಸ್ಸು ಬರ್ತದೆ. ಇನ್ನ ಭಕ್ತಿ ಮಾಡಿದಂಗೆ ಏನಾಗ್ತದ? ಇನ್ನ ಈಶ್ವರ ಕೃಪೆ ಆಗ್ತದೆ. ಇನ್ನ ಈಶ್ವರ ಕೃಪೆ, ಇನ್ನ ಭಕ್ತಿ ಮಾಡ್ಬೇಕಂತ ಮನಸ್ಸು ಬರ್ತಾ ಇರ್ತದೆ. ಇಲ್ಲಿ ಏನಾಯ್ತಪ್ಪ, ನಾವು ವಿಚಾರ ಸಾಗರ ಎಲ್ಲ ಜಗ್ಗಿ ಓದಿ ಮುಗಿಸ್ಲಕ್ಕೆ ಬಂದೀವಿ. ಏನಾಗ್ಯದ? ಭಕ್ತಿ ಮಾಡೋದ್ರಾಗ ಕಲ್ಲು ಹತ್ಕೊಂಡು ಕೂತದೆ. ಈಗ ನೀವು ಭಕ್ತಿ ಮಾಡಲಿಲ್ಲ ಅಂತಂದ್ರೆ, ಭಕ್ತಿ ಮೊದಲು ಈಶ್ವರ ಕೃಪೆ ಆದ್ರೆ ಭಕ್ತಿ ಮಾಡ್ಬೇಕಲ್ರಿ. ಕೊಡೋ ದೇವ್ರ ಕೊಟ್ರ ನಿಮಗ್ ಕೊಡ್ತೀನಿ, ಕೊಡೋ ದೇವ್ರ ಕೊಟ್ರ ನಿಮಗ ಕೊಡ್ತೀನಿ ಅಂತಂದ್ರ ಏನಾಗ್ತದ? ಕೊಡ ದೇವ್ರ ಕೊಟ್ರೆ ನಾ ಕೊಡ್ತೀನಿ ಅಂತ ಅಂದ್ರ ಮತ್ತ ಮನ್ಯಾಗನು ಎಲ್ಲ ಹಂಗೆ ಇಟ್ಕೊಂಡು ಕುಂದಿರ್ಬೇಕು. ಕೊಡ ದೇವ್ರ ಕೊಟ್ರ ಹೆಂಡ್ರಿಗ ಊಟಕ್ಕೆ ಹಾಕ್ತೀನಿ, ಕೊಡ ದೇವ್ರ ಕೊಟ್ರ ಮಕ್ಕಳಿಗೆ ದವಾಖಾನೆ ಕರ್ಕೊಂಡು ಹೋಗ್ತೀನಿ, ಕೊಡ ದೇವ್ರ ಕೊಟ್ರ ಅಂತೇಳಿ ಮನೇನ ಕೆಲಸಗಳಿಗೆಲ್ಲ ಹೆಂಗೆ ಸೌರಿಸಿ ಮಾಡ್ತೀರಿ. ಅದೇನದು ವ್ಯವಹಾರ? ಅದು ಮನೇನ ಕೆಲಸಗಳು ಕೊಡ ದೇವ್ರು ಕೊಡ್ಲಿಲ್ಲ ಅಂದ್ರೂ ಎಲ್ಲಿದ್ದಾರೆ ಸೌರಿಸಿ ಮಾಡ್ತೀರಾ? ಇಲ್ಲ. ಇಲ್ಲಿ ಕೊಡ ದೇವರ ಕೊಟ್ರ ನಿಮಗ್ ಕೊಡ್ತೀವಿ. ಇಲ್ಲಿ ಏನಂತಂದ್ರ ಮೊದಲ ಈಶ್ವರ ಕೃಪೆ ಆದ್ರೆ ಭಕ್ತಿ ಮಾಡ್ತೀವಿ ಅಂತ. ದೊಡ್ಡ ಸಾವುಕಾರ ಆಗ್ಬೇಕು, ದೊಡ್ಡ ಕೋಟ್ಯಾಧೀಶ ಆಗ್ಬೇಕು, ಅವಾಗ ನಿಮಗೊಂದಿಟ್ಟು ಏನಾರ ನಾಯಿ ಕುಂದಿ ಹಂಗೆ ಕೊಡ್ಬೇಕು ಅಂತ ಹಿಂಗ ಒಂದು ಮನುಷ್ಯನ ವಿಚಾರ ಒಂದಿರೋದೇ ಇಟೆ. ಅದಕ್ಕ ಭಕ್ತಿ ಮೊದಲು ಮಾಡಬೇಕು, ಈಶ್ವರ ಕೃಪೆ ಮೊದಲು ಆಗಬೇಕು ಅಂತ ಅನ್ನೋದು ಮೂರ್ಖತನ. ಇದು ತಿಳ್ಕೊಂಡ್ಬಿಡ್ರಿ. ಈಶ್ವರ ಕೃಪೆ ಮೊದಲೇ ಆಗ್ಬೇಕನ್ನೋದು ಮೂರ್ಖತನ. ಭಕ್ತಿ ಫಸ್ಟ್ ಮಾಡಬೇಕು. ನೀವು ಭಕ್ತಿ ಮಾಡ್ಲಿಲ್ಲ ಅಂದ್ರ ಈಶ್ವರಿಗೇನು ಫರಕ್ ಬೀಳೋದಾದ? ನಾವು ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಈಶ್ವರಿಗೆ ಏನ್ ಫರಕ್ ಬೀಳತ್ತದ? ಮಾಡಿದ್ರೆ ನಿನಗೆ ಈಶ್ವರ ಕೃಪೆ ಸಿಗ್ತದ. ಆದ್ರ ನೀವ್ ಮಾಡ್ಲಿಲ್ಲ ಅಂತಂದ್ರೆ ಈಶ್ವರಿಗೆ ಏನ್ ಫರಕ್ ಬೀಳೋದು? ಅವ ಸ್ವತಂತ್ರದ, ನಾವು ಪರಮ ಸ್ವತಂತ್ರ ಈಶ್ವರ. ಭಕ್ತಿ ಮಾಡಿದ್ರೆ ಈಶ್ವರ ಕೃಪೆ ಸಿಗ್ತದೆ. ಅದಕ್ಕೆ ನಾವು ಭಕ್ತಿ ಮಾಡ್ಲಿಲ್ಲ ಅಂದ್ರ ಈಶ್ವರಗ ಏನು ಫರಕ್ ಬೀಳಲ್ಲ. ಮತ್ತೆ ಭಕ್ತಿ ಮಾಡ್ಲಿಲ್ಲ ಅಂತಂದ್ರೆ ಈಶ್ವರ ಕೃಪೆ ಆಗ್ಲಿಲ್ಲ ಅಂತಂದ್ರ ಮನುಷ್ಯ ಜನ್ಮಕ್ಕೆ ಬಂದು
ಈಶ್ವರ ಕೃಪೆ ಪಡ್ಕೊಳ್ಳಾರ್ದೆ ಹೋದ್ರೆ ಅದಕ್ಕಿಂತ ದೊಡ್ಡ ಹಾನಿ ಮತ್ತೊಂದಿಲ್ಲ. ಹೃದಯದೊಳಗ ಭಕ್ತಿಯ ಒಂದು ವಿಚಾರ ಬೆಳೆಸ್ಬೇಕಾದ್ರೆ ಸದ್ಗುರುನಾಥ ಹೇಳೇ ಬೆಳೆಸ್ಬೇಕು, ಬೇರೆ ಯಾರು ಹೇಳಕ್ಕಾಗಂಗಿಲ್ಲ. ನಾನು ಹೇಳೋ ಮಾತುಗಳು ಮಂದಿ ಯಾರ್ಯಾರ ಹೇಳಿದ್ರ ಬ್ಯಾನೆ ಆಗ್ತದ. ಅಗಸಲರವ ಕಿವಿ ಚುಚ್ಚಿದ್ರೆ ಬ್ಯಾನೆ ಆಗಲ್ಲ, ಯಾರ ಚುಚ್ಚಿದ್ರೆ ಬ್ಯಾನೆ ಆಗ್ತದ. ಮೂಗ್ನಾಗ ಕಿವಿಯಾಗ ತೂತ್ ಹಾಕ್ಲಕ್ ಬರ್ತಾನಲ್ಲ ಅವ, ಅಗಸಲರವ ಹಾಕಿದ್ರೆ ಅದು ಬೆಕ್ಕದಡ್ ಬ್ಯಾನೆ ಅಲ್ಲಿ ತಾಳ್ಕೊಂಡು ಕಣ್ಣ ನೀರು ಹೋದ್ರಲ್ಲಿ ಸಮರ್ಪಣಾ ಭಾವದಿಂದ ತೂತ್ ಹಾಕಿಸ್ಕೋತಾರ. ಬೇರೆ ಯಾರೇ ತೂತ್ ಹಾಕ್ತೀನಿ ಬಾ ಅಂದ್ರೆ ಆಗಲ್ಲ, ಬ್ಯಾನೆ ಆಗ್ತದಂತ. ಹಂಗ ಅಗಸಲರ ಚುಚ್ಚಿರೇ ಬ್ಯಾನೆ ಆಗ್ತವ. ಹಂಗ ಈಗ ಭಕ್ತಿ ಬಗ್ಗೆ ಹೇಳ್ಬೇಕಾದ್ರ ಇಲ್ಲಿ ಸದ್ಗುರುನಾಥ ಹೇಳಿದ್ರೆ ಭಕ್ತಿ ತಿಳಿಬೇಕು, ಬೇರೆ ಯಾರು ಹೇಳಕ್ ಆಗಂಗಿಲ್ಲ. ಅದಕ್ಕೆ ಭಕ್ತಿ ಫಸ್ಟು, ಈಶ್ವರ ಕೃಪೆ ನೆಕ್ಸ್ಟು. ಭಕ್ತಿಯಿಂದ ಈಶ್ವರ ಕೃಪೆ, ಈಶ್ವರ ಕೃಪೆಯಿಂದ ಭಕ್ತಿ. ಅದು ಒಂದು ಮಾಡಿದ್ರೆ ಇನ್ನೊಂದು ಸಿಗ್ತದೆ, ಇದು ಮಾಡಿದ್ರೆ ಅದು ಸಿಗ್ತದೆ, ಅದು ಮಾಡಿದ್ರು ಸಿಗ್ತದೆ, ಸತ್ಯ. ಆದ್ರೆ ಮೊದಲು ಈಶ್ವರ ಕೃಪೆ ಆಗಿ ಆಮೇಲೆ ಭಕ್ತಿ ಮಾಡ್ತೀನಿ ಅನ್ನೋದು ಮೂರ್ಖರವಾದ. ಕೊಡ್ಲಿ ದೇವ್ರು ಕೊಟ್ರೆ ನಿಮ್ಗೆಲ್ಲ ಕೊಡ್ತೀವಿ, ಏನು ಕೊಡೋದು ಬೇಕಾಗಿಲ್ಲ. ನೀವು ಕೊಡ್ಲಿಲ್ಲ ಅಂದ್ರೆ ಆ ದೇವ್ರಿಗೆ ಏನೂ ಫರಕ್ ಬೀಳಂಗಿಲ್ಲ. ನಿಮ್ಮಲ್ಲಿ ಏನದ ಅದನ್ನ ಒಳ್ಳೆ ಸ್ವಚ್ಛ ಮನಸ್ಸಿನಿಂದ ಸಮರ್ಪಣಾ ಮನೋಭಾವದಿಂದ ನೀವು ಹೊಲಕ್ಕೆ ಬೀಜ ಹೆಂಗ್ ಬಿತ್ತುತ್ತೀರಿ ಹಾಂಗಂತ ಅರ್ಥ ಮಾಡಿಕೊಂಡು ಅಲ್ಲಿ ಭಕ್ತಿ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಈಶ್ವರ ಕೃಪೆ ಸಿಗ್ತದೆ. ಈಶ್ವರ ಕೃಪೆ ಇಲ್ಲದೇನೆ ನಾವು ಹಂಗೆ ಸತ್ತು ಹಾದೆವು ಅಂತಂದ್ರೆ ಅದಕ್ಕಿಂತ ಲಾಸು ಮತ್ತೊಂದು ಯಾವುದು ಇಲ್ಲ. ಅದಕ್ಕೇನಂತಾರೆ, ಮರಣಕ್ಕೆ ಗುರಿಯಾಗಿ ಹೋಗುವುದು ಬೇರೆ, ಮೋಕ್ಷಕ್ಕೆ ಗುರಿಯಾಗಿ ಹೋಗುವುದು ಬೇರೆ. ಯಾರು ಮೋಕ್ಷಕ್ಕೆ ಗುರಿಯಾಗಿ ಹೋಗ್ತಾರ ಅವ್ರ ಶರೀರ ಅಷ್ಟೇ ತ್ಯಾಗ ಆಗ್ತದ, ಅವ್ರ ಆತ್ಮ ಶಾಶ್ವತವಾಗಿರ್ತದ. ಆ ಆತ್ಮ ಉದ್ಧಾರವಾದಂತ ಆತ್ಮ ಇರ್ತದ. ಯಾವುದು ಕನಿಷ್ಠ ಇರ್ತದ, ಬರೇ ತನ್ನ ಸಂಸಾರಕ್ಕ ತನಗಾಗಿ ಬಡದಾಡಿ ಹೋದಂತ ಜೀವ ಏನಿರ್ತದ ಅದೇನದ ಮರಣಕ್ಕೆ ಗುರಿಯಾಗಿ ಸತ್ತು ಹೋಗ್ತದ, ಮತ್ತೆ ಪುನರ್ಜನ್ಮ ತಾಳಿ ಮತ್ತೆ ಬರ್ತದ. ಅದೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ. ಮೂಢರು ಮರಣಕ್ಕೆ ಗುರಿಯಾಗಿ ಹೋಗ್ತಾರ. ಮತ್ತೆ ಬಸವಣ್ಣವ್ರು ಸತ್ಯ ಹೇಳ್ತಾರ, ಏನು ಇನ್ನ ಭಾರಿ ಭಾಷೆದಾಗ ಹೇಳ್ತಾರ ಅವ್ರು. ಎಂಥದು? ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಈಗ ನಮ್ಮ ಧನ ಸತ್ಪಾತ್ರಕ್ಕೆ ಸಲ್ಲಿ ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾಯಿಯ ಹಾಲು ನಾಯಿಗಲ್ಲದೆ ಅಂತಂದ್ರ ನಾವು ಗಳಿಸಿಟ್ಟದ್ದು ಬರೇ ನಮ್ಮ ಹೆಂಡ್ರ ಮಕ್ಕಳಿಗೆ ಹಾಕಿದ್ರ ಅದು ನಾಯಿ ಸಂಸಾರ ಅಂದ್ಬಿಟ್ರು. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಅದಕ್ಕೆ ನಮ್ಮಲ್ಲಿರುವಂತ ಧನ ದಾನ करने से धन शुद्ध होता है, स्नान करने से तन शुद्ध होता है, ध्यान करने से मन शुद्ध होता है. ತ್ಯಾಗನೇ ಇಲ್ಲ, ಬರೀ ಮೂರತ್ತು ಸಂಸಾರದ ಚಿಂತೆ ಮಾಡ್ಕೋತಿದ್ರ ಹೆಂಗ ಸ್ವಚ್ಛ ಆಗ್ತದ, ಹೆಂಗ ಮನಸ್ಸು ಆರಾಮ ಇರ್ತದ, ಹೆಂಗ ಒಬ್ಬವನು ವಿಶ್ವದೊಳಗೆ ನಂಬರ್ 1 ಶ್ರೀಮಂತ ಇದ್ನಂತ. ನಂಬರ್ 1 ಶ್ರೀಮಂತ, ಮಾಡಬಾರದು ಕೆಲಸಗಳೆಲ್ಲ ಮಾಡಿ ಭಯಂಕರ ಶ್ರೀಮಂತ, ನಂಬರ್ 1 ರಿಚ್ ಪರ್ಸನ್. ಆ ಶ್ರೀಮಂತ ನಂಬರ್ 1 ಇದ್ದವ ಏನೋ ಒಂದು ಜಡ್ ಹಚ್ಚಿ ಬಿಡ್ತತ್ ಅವನಿಗೆ. ಅದು ಎಂತ ಜಡ್ ಅಂತಂದ್ರ ಏನ್ ಔಷಧ ತಗೊಂಡ್ರು ಕಡಿಮೆ ಆಗಲ್ದು, ಯಾ ಡಾಕ್ಟರ್ ಬಲ್ಲಿ ಆದ್ರೂ ಕಡಿಮೆ ಆಗಲ್ದು, ಎಲ್ಲಿ ಹೋದ್ರೂ ಕಡಿಮೆ ಆಗಲ್ದು. ಅವಾಗ ಕಡಿಗೆ ಒಬ್ಬರು ಇಂತಲ್ಲಿ ಶುದ್ಧ ಬ್ರಹ್ಮ ಪೀಠ ಅಂತದ ಒಬ್ಬ ಗುರುಗಳ ಬಲ್ಲಿ ಹೋಗು ಹೇಳ್ತಾರ ಅಂತೇಳಿ ನಮ್ಮ ಶುದ್ಧ ಬ್ರಹ್ಮ ಪೀಠದ ಗುರುಗಳದಿರಲ್ಲ ನಿಮ್ಮಂತವ್ರ ಬಲ್ಲಿ ಬಂದಾಗ ಏನ್ ಮಾಡ್ಬೇಕ್ರಿ ಅಂದ.
ನೋಡಪ್ಪ, ನೀನು ಜಗತ್ತಿನ ಮಂದಿದೆಲ್ಲ ಕರ್ಮ ನಿನ್ನೊಳಗೆ ತುಂಬ್ಕೊಂಡು ಕೂತಿದಿ, ನಂಬರ್ 1 ಶ್ರೀಮಂತ ಆಗಿದಿ, ಅದಕ್ಕೆ ನಿನಗೆ ನಂಬರ್ 1 ರೋಗ ಹತ್ತಿಬಿಟ್ಟದ. ಈಗ ನೀನೇ ಅರ್ಥ ಮಾಡ್ಕೊ, ಏನಾಗ್ಬೇಕು ನೀನು? ರೋಗ ಹೋಗಿ ನಿರೋಗಿ ಆಗ್ಬೇಕಾದ್ರ ಯಾವುದರಿಂದ ನಿನಗೆ ರೋಗ ಬಂದದ ಅದನ್ನ ಕಳ್ಕೋಬೇಕು. ಮೊದಲು ಏನಾಗ್ಬೇಕು ನೀನು? ನಂಬರ್ 1 ಶ್ರೀಮಂತ ಇದ್ದವ ಏನಾಗ್ಬೇಕೀಗ? ಆರಾಮಾಗ್ಬೇಕಾದ್ರೆ ಏನಾಗ್ಬೇಕ್ರಿ? ನಂಬರ್ 1 ಶ್ರೀಮಂತ ಇದ್ದವ ನಂಬರ್ 1 ಬಡವ ಆಗ್ಬೇಕು. ನಂಬರ್ 1 ಬಡವ ಆಗ್ಬೇಕು. ಹೋಗು ಪ್ರಾರ್ಥನೆ ಮಾಡು ಪರಮಾತ್ಮನಿಗೆ. 16 ಇದ್ದಡೆ 8 ಮಾಡಯ್ಯ, 8 ಇದ್ದರೆ 4 ಮಾಡಯ್ಯ, 4 ಇದ್ದರೆ 2 ಮಾಡಯ್ಯ, 2 ಇದ್ದರೆ 1 ಮಾಡಯ್ಯ, 1 ಇಲ್ಲದಂತೆ ಮಾಡಯ್ಯ, ತಿರಿದು ತಿಂಬುವಂತೆ ಮಾಡಯ್ಯ. ಯಾರು ಬೇಡಲು ಹೋದರೆ ಮುಂದೆ ನಡೆ ಎನ್ನುವಂತೆ ಮಾಡಯ್ಯ. ಯಾರಾದರೂ ದಯೆ ತೋರಿ ನೀಡಿದಡೆ ಕೈ ಜಾರಿ ಬೀಳುವಂತೆ ಮಾಡಯ್ಯ. ಬಿದ್ದುದ ಎತ್ತಿಕೊಳ್ಳುವಷ್ಟರಲ್ಲಿ ಶುನಿ ಎತ್ತಿಕೊಂಡು ಓಡಿ ಹೋಗುವಂತೆ ಮಾಡಯ್ಯ. ಇಷ್ಟೆಲ್ಲ ಆದಳು ಬೆಚ್ಚದೆ ಬೆದರದೆ ಸದಾ ಕಾಲ ನಿನ್ನನ್ನೇ ನೆನೆಯುವಂತೆ ಮಾಡಯ್ಯ ಕೂಡಲ ಸಂಗಮ ದೇವ. ಅದಕ್ಕ ನಿನ್ನ ತಲೆ ಒಳಗ ಬೆಕ್ಕದಡ್ ಶ್ರೀಮಂತಿಕೆ ಇರ್ಲಿ, ನಿನ್ ಬ್ಯಾಂಕಿನೊಳಗ ರೊಕ್ಕ ಇರ್ಲಿ, ಮನ್ಯಾಗ ತುಂಬಿರ್ಲಿ, ದೇಶ ತುಂಬ ನಿನ್ನ ರೊಕ್ಕನೆ ಎಲ್ಲಾ ಬ್ಯಾಂಕಿನಾಗ ಇರ್ಲಿ, ಜಗತ್ತಿನ ತುಂಬ ನಿಂದೇ ಸಂಪತ್ತಿರ್ಲಿ. ನಿನಗೆ ಸಂಪತ್ತು ಇದ್ದದ್ದು ಏನದಂತಂದ್ರ ತಲೆ ಒಳಗೆ ತುಂಬಿಕೊಂಡಿದಲ್ಲ, ಅದು ನಿನ್ನ ಸಮಸ್ಯೆ. ನಿನ್ನ ಸ್ವಾರ್ಥ ಬುದ್ಧಿ ಏನದಲ್ಲ ಅದನ್ನ ತ್ಯಾಗ ಮಾಡು. ಸಂಪತ್ತಿರ್ಲಿ, ನಿನ್ನ ಸಂಗಡ ಸಂಪತ್ತಿರೋದಕ್ಕೆ ನಾ ಬ್ಯಾಡ್ ಅನ್ನಲ್ಲ. ತಲೆ ಒಳಗೆ ನಾ ನಂಬರ್ 1 ಶ್ರೀಮಂತ ಅನ್ನೋದು ತೆಗೆದು ನಾನು ನಂಬರ್ 1 ಬಡವ ಅನ್ನೋದು ಇಟ್ಕೋ. ತಲೆ ಒಳಗ ನಂಬರ್ 1 ಬಡವ ಅನ್ನೋದು ಇಟ್ಕೊಂಡು ಹೊರಗೆ ನೀನು ಏನಾರ ಶ್ರೀಮಂತಿಕೆ ಮಂದಿ ನೋಡಿ ಸಂತೋಷ ಪಡ್ಲಿ, ನೀನು ಮಾತ್ರ ಸದಾ ಕಾಲ ಪರಮಾತ್ಮನ ನೆನಹಿನಲ್ಲಿ ಇರಂತ ಗುಣ ಕಲ್ತಿ ಅಂತಂದ್ರೆ ಆ ಸಂಪತ್ತಿಗೆ ನಿನಗೆ ಏನು ಸಂಬಂಧ ಇಲ್ಲ. ನಿನ್ನ ಭೋಗದಾಗಿದ್ದದ್ದು ಬಂದದ ಇರಸ್ ದಿವ್ಸ ಇರ್ತದ, ಮತ್ತೆ ನಿನ್ನ ಪುಣ್ಯ ಮುಗಿತಂದ್ರೆ ಅದು ಮತ್ತೆ ನಿನ್ನ ಕೈ ಬಿಟ್ಟು ಹೋಗ್ತದ. ಇಲ್ಲ ಅಂತಂದ್ರೆ ಅದು ಇರೋದ್ರಾಗೆ ನೀನರೆ ಹೋಗಿರ್ತೀರಿ, ಆದ್ರೆ ಅದು ನಿನಗೆ ಸಂಬಂಧ ಇಲ್ಲ. ಇದಿಷ್ಟು ಉಸಿರು ಬಂದಾಯ್ತು ಅಂತಂದ್ರೆ ಏನಾಯ್ತು? ಅದಕ್ಕೆ ನಿನಗೆ ಏನೂ ಸಂಬಂಧ ಇಲ್ಲ. ಜಗದ ನೆಂಟ ನೀನೊಬ್ಬನೇ, ಕೂಡಲ ಸಂಗಮ ದೇವ ಪರಮಾತ್ಮ ನೀನೊಬ್ಬನೇ ನನ್ನ ರಿಲೇಟಿವ್. ಈ ಧನ ಕನಕಾದಿಗಳಲ್ಲ, ಬಂಧು ಮಿತ್ರರಲ್ಲ, ಸತಿ ಸುತ ಪುತ್ರರಲ್ಲ, ಇವ್ಯಾವೂ ಅಲ್ಲ. ಪರಮಾತ್ಮ ನೀನೊಬ್ಬನೇ ನನ್ನ ಬಂಧು, ನೀ ಕೈ ಬಿಡಬೇಡಯ್ಯ. ನಾನು ನಿನ್ನವನು, ನೀನು ನನ್ನವನು ಅಂತೇಳಿ ಭಕ್ತಿ ಜ್ಞಾನ ವೈರಾಗ್ಯ ಏನೇನಂತಿರಲ್ಲ ಆ ಎಲ್ಲ ಸಾಧನೆ ಮಾಡಿ ಪರಮಾತ್ಮನ ಕಡೆ ಹೊಳ್ಳಿ ಬಿಟ್ಟೆ ಅಂತಂದ್ರೆ ನಿನ್ನ ರೋಗ ಎಲ್ಲ ಹೋಗ್ಬಿಡ್ತದ ನೋಡು. ಪರಮಾತ್ಮನ ಕಡೆ ಇದು ಗಂಧನೇ ಗೊತ್ತಿಲ್ಲ ನಿನಗ. ಈಟೆಲ್ಲ ಸಂಪತ್ತು ಕೊಟ್ಟವ ಯಾರು? ಈ ಸಂಪತ್ತು ಎಲ್ಲಿದು ಬಂತು? ಅವ್ರ್ಯಾರು ರಾಮದಾಸ ಅಂತ ಒಬ್ರು ಯಾರೋ ಸಂತರದು ಬರ್ತದ ಕತೆ. ಏನು? ಒಂದು ಜೋಪಡಿ ಮುಂದೊಂದು ಸಣ್ಣದ ಕಲ್ಲ, ಆ ಕಲ್ಲಿನ ಮೇಲೆ ಕೂತಿರ್ತಾರ. ಕಟ್ಟಿ ಕಲ್ಲಿಂದ ಕಟ್ಟಿ ಮಾಡಿರ್ತಾರ. ಕುರ್ಚಿನೂ ಇರಂಗಿಲ್ಲ, ಕೂತಿರ್ತಾರ. 100 ಜನ ಬರ್ತಿರ್ತಾರ, ನಮಸ್ಕಾರ ಮಾಡ್ತಿರ್ತಾರ, ಓದ್ತಿರ್ತಾರ, ಮಾತುಗಳು ಕೇಳ್ತಿರ್ತಾರ, ಪ್ರವಚನ ನಡೆದಿರ್ತದ, ಜ್ಞಾನ ಮಾಡ್ತಿರ್ತಾರ, ಎಲ್ಲ ನಡೆದಿರ್ತದ. ಒಳಗ ಮನ್ಯಾಗ ಗುಡಿಸಲ್ದೊಳಗೂ ಏನೂ ಇರಲ್ಲ, ಹೊರಗೆ ಮೈ ಮೇಲೆ ಚಂದ ಬಟ್ಟಿ ಸಹಿತ ಇರಂಗಿಲ್ಲ, ಏನೇನು ಇರಲ್ಲ. ಒಂಬಲ್ಲಿ ಒಂದು ಒಳಗ ಬಿಸಿಲು ಚಳಿ ಮಳಿ ಸಲುವಾಗಿ ಒಂದಿಷ್ಟು ರಕ್ಷಣೆ ಸಲುವಾಗಿ ಒಂದು ಗುಡಿಸಲು ಹಾಕೊಂಡಿರ್ತಾರ ಅಷ್ಟೇ. ಯಾರೋ ಏನೋ ಒಂದಿಟ್ಟು ಕೊಟ್ಟು ತಂದಿರ್ತಾರ, ಅದ್ರಾಗ ಒಂದು ತುತ್ತು ತಾನು ತಿಂದು ಉಳಿದಿದ್ದೆಲ್ಲ ಅವ್ರವ್ರಿಗೆ ಕೊಟ್ಕೊತ ಜೀವನ ಮಾಡ್ತಿರ್ತಾನ. ಒಬ್ಬ ಸಾವುಕಾರ ದೊಡ್ಡ ಸಾವುಕಾರ ಬಂದ ನೋಡ್ದ, ಇವನ್ ಬಳಿ ಏನೂ ಇಲ್ಲ, ಮೈ ಮೇಲೆ ಬಟ್ಟಿನೂ ಚಂದಿಲ್ಲ, ಉಳ್ಳಕ್ಕೂ ಏನಿಲ್ಲ, ಅಡಿಗೆ ಏನ್ ಮಾಡ್ಕೊತಾನ, ಒಲೆ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಮನ್ಯಾಗ ಅಡಿಗೆ ಸಾಮಾನು ಇಲ್ಲ, ಹೆಂಗದನಲ್ಲಪ್ಪ ಈ ಮನುಷ್ಯ ಅಂತೇಳಿ ಅವನು ನಮಸ್ಕಾರ ಮಾಡಿ ತಮ್ಮ ಊರಿಗೆ ಹೋಗಿ ಬಂಡಿಗಟ್ಲೆ ಲಾರಿಗಟ್ಲೆ ಮಾಲ ಒರೆಸಿ ಕಳಿಸ್ಬಿಟ್ಟ.
ದಣಿಯರು ಇದೆಲ್ಲ ನಿಮಗ್ ಕೊಟ್ಟಾರ, ನಿಮಗ್ ಬಲ್ಲಿ ಬಂದು ಇಳಿಸಿ ಹೋಗಂದಾರ ಅಂತ. ಅವ ಯಾಕೆ ಕೊಟ್ಟ ನನಗ ಅಂತ ಕೇಳ್ದೆ. ಅವ ಯಾಕೆ ಕೊಡ್ತಾನ, ಎದಕ್ ಕೊಡ್ತಾನ ಅಂತಂದ್ರೆ ನಿಂಬಲ್ಲಿ ಏನೂ ಇಲ್ಲಲ್ಲ ಅದಕ್ಕ. ಹಂಗೇನು ನಂಬಲ್ಲಿ ಏನೂ ಇಲ್ಲ ಅಂತೇಳಿ ಅವ ತಿಳ್ಕೊಂಡನ. ಮತ್ತ ಅವನ ಬಳಿ ಏನ್ ಆದ ಅದು ಎಲ್ಲ ನನ್ನ ಬಳಿ ಆದ ಅಂತ ತಿಳ್ಕೊಂಡನ. ಅವನ ಬಳಿ ಏನೇನವ ಅದೆಲ್ಲ ನಂದೇ ಅಂತೇಳಿ ಗೊತ್ತಿಲ್ಲ ಅವನಿಗೆ. ಅದೆಲ್ಲ ನಂದೇ, ಅವನ ಬಳಿ ಇದ್ದದ್ದೆಲ್ಲ ನಂದೇ ಅದ. ನಂದ ಅಂತಂದ್ರೇನು ಪರಮಾತ್ಮನದೇ ಆದ. ಆ ಪರಮಾತ್ಮ ಅವನಿಗೆ ಕೊಟ್ಟವನು ಅದೇ ಪರಮಾತ್ಮ, ನನಗೆ ಕೊಟ್ಟವನು ಅದೇ ಪರಮಾತ್ಮ. ಆ ಪರಮಾತ್ಮನಿಗಿಂತ ಶ್ರೀಮಂತ ನಿಮ್ ದಣಿ ಅದನೇನಪ್ಪ. ಆ ಪರಮಾತ್ಮನಿಗಿಂತ ಶ್ರೀಮಂತ ನಿಮ್ ದಣಿ ಏನು? ಇಷ್ಟೊಂದು ಪಂಚಭೂತಾತ್ಮಕ ಜಗತ್ತು ಸೃಷ್ಟಿ ಮಾಡಿ 84 ಲಕ್ಷ ಜೀವರಾಶಿಗಳಿಗೆ ಪ್ರತಿನಿತ್ಯ ದಾಸೋಹ ಮಾಡ್ತಾನಲ್ಲ, ಆ ಪರಮಾತ್ಮನಿಗಿಂತ ದೊಡ್ಡ ದಣಿ ಏನು ನಿಮ್ ಸಾವುಕಾರ? ಇಲ್ಲ ಬಿಡ್ರಿ, ಆ ಪರಮಾತ್ಮ ಬಹಳ ದೊಡ್ಡ ಸಾವುಕಾರ. ಮತ್ತ ಆ ಪರಮಾತ್ಮ ಏನ್ ದೊಡ್ಡ ಸಾವುಕಾರನಲ್ಲ, ಅವನೇ ದಿನ ನನಗ ಊಟಕ್ಕೆ ಹಾಕ್ತಾನ. ಈಗ ನಿಮ್ ದಣಿ ಕೊಟ್ಟದ್ದು ಇಷ್ಟೆಲ್ಲ ಇದ್ರಾಗ ಎಷ್ಟ್ ದಿನ ಉಣಬಹುದಪ್ಪ ನಾನು? ಪರಮಾತ್ಮ ಕೊಟ್ಟದ್ರಾಗ ಉಂಡ್ರ ಕಡಿತನ ಉಣ್ಬಹುದು. ಯಾರ ಕೊಟ್ಟದ್ರಾಗ ಉಂಡ್ರ ಒಂದ್ ಹೊತ್ತು ಮೀನ ಹಿಡಿಯೋದು, ಮೀನ ಯಾರೋ ಹಿಡ್ಕೊಂಡು ತಂದು ತಿನ್ಸೋ. ಯಾರೋ ಹಿಡ್ಕೊಂಡು ತಂದು ಮೀನ ತಿನ್ಸಿದ್ರೆ ಎಷ್ಟ್ ದಿನ ತಿನ್ಬೋದು? ಅವ್ರು ಹಿಡ್ಕೊಂಡು ತರತನ ಕಾಯ್ಕೊಂಡು ಕುಂದಿರ್ಬೇಕಾಗ್ತವ. ನಮಗೆ ಸ್ವತಃ ಮೀನ ಹಿಡಿಲಕ್ ಬರ್ತಿತ್ತಂದ್ರೆ ಹೋಗಿ ಮೀನ ಹಿಡ್ಕೊಂಡು ತಂದು ತಿನ್ಬೋದು. ಹಂಗ ನಮ್ದೇನದ ಡೈರೆಕ್ಟ್ ಪರಮಾತ್ಮನಿಂದ ನಮಗೇನೆಲ್ಲ ಸಿಗ್ತದ. ನಮ್ಮ ಹಿಂದಿದ್ದಂತ ಠಾಕೋರ್ ಪರಮಾತ್ಮ ಬಹಳ ದೊಡ್ಡವದನ, ಅವನಿಗೆ ಹಂಗ ಕಂಡದ ನನ್ನ ಹತ್ರ ಏನೂ ಇಲ್ಲ ಅಂತೇಳಿ. ನನ್ನ ಹತ್ರ ಏನೆಲ್ಲ ಜಗತ್ತು ಸೃಷ್ಟಿ ಮಾಡಿದಂತ ಪರಮಾತ್ಮನೇ ನನ್ನ ಹೃದಯದೊಳಗಿದ್ದು ನನ್ನ ರಕ್ಷಣೆಯ ಭಾರ ಆತ ಹೊತ್ತು ನನ್ನನ್ನು ತುಂಬಾ ಆನಂದವಾಗಿರ್ತಿದ್ದಾನೆ. ನಿನ್ನ ಅವಶ್ಯಕತೆ ನನಗಿಲ್ಲ ಅನ್ನಂತ ರೀತಿಯಲ್ಲಿ ಆ ಒಂದು ಜ್ಞಾನದ ಅರಿವು ಮೂಡಿಸಿದ. ಅವ ಶ್ರೀಮಂತ ಅನ್ನೋ ದರ್ಪದಿಂದ ಕಳಿಸಿಕೊಟ್ಟಿದ್ದ. ಆ ದರ್ಪ ಹೋಗ್ಬೇಕು, ದರ್ಪ ಹೋಗಿ ಇವ ಬಡವ, ಅವ ಶ್ರೀಮಂತ. ಶ್ರೀಮಂತರ ಕಣ್ಣೆ ಕಾಣದ ಅದೇ ಎರಡೇ, ಬಡವ ಶ್ರೀಮಂತ, ಬಡವ ಶ್ರೀಮಂತ. ಆ ಬಡತನ ಶ್ರೀಮಂತಿಕೆ ಎರಡನ್ನೂ ಮೀರಿದಂತ ಒಂದು ವಸ್ತು ಅದ ಆ ಪರಮಾತ್ಮ. ಅವನೊಳಗಿರೋವನು ಅವನೇ, ನಮ್ಮೊಳಗಿರೋವನು ಅವನೇ. ಈ ರೀತಿ ತಿಳ್ಕೊಂಡು ಏನ್ ಮಾಡ್ಬೇಕು? ಭಕ್ತಿಯ ಬುನಾದಿ ಮೇಲೆ ಜ್ಞಾನದ ಸೌಧ ಕಟ್ಟಿದ್ರೆ ಅದು ಶಾಶ್ವತವಾಗಿ ನಿಲ್ತದ. ಎಲ್ಲಿ ಭಕ್ತಿ ಬುನಾದಿ ಇಲ್ಲ ಅಲ್ಲಿ ಜ್ಞಾನದ ಸೌಧ ಏಟ್ ಕಟ್ಟಿದ್ರು ಅದು ಉಸುಕಿನ ಮೇಲೆ ಕಟ್ಟಿದ ಮನಿ ಇದ್ದಂಗ. ಈ ರೀತಿ ತಿಳ್ಕೊಂಡು ಏನ್ ಮಾಡ್ಬೇಕು? ಕೊಡಬೇಡ, ಕೊಡದಿರಬೇಡ. ಸರ್ವಜ್ಞನ ವಚನ ಅದ. ಎಂಥದು? ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಸುರುವರೆ. ಸೊಡರಂದ್ರ ದೀಪದ ಬತ್ತಿ. ಆ ದೀಪದ ಬತ್ತಿ ಸೊಡರಿನೊಳಗ ದೀಪದೊಳಗ ಎಣ್ಣೆ ಕಲಾಸ ಆಯ್ತಂದ್ರ ಅದಕ್ಕೇನು ಒಂದು ಕೊಡ ಎಣ್ಣೆ ತಂದು ಸುರುತ್ತಾರೇನು? ಕೊಡಗಟ್ಲೆ ಬೇಕೇನದಕ್ಕ? ಒಂದ್ ಹನಿ 2 ಹನಿ ಎಣ್ಣೆ ಆದ್ರೆ ಸಾಕ ಆ ದೀಪ ಉಳಿಸ್ಬೇಕಾದ್ರ. ಅದಕ್ಕೇನ್ ಮಾಡ್ಬೇಕು? ಹೆಂಗಿರ್ಬೇಕು? ಕೊಡೋದ್ ಹೆಂಗಿರ್ಬೇಕಪ್ಪ ಅಂದ್ರೆ ತ್ಯಾಗ ಎಷ್ಟ್ರ ಮಟ್ಟಿಗಿರ್ಬೇಕು ಅಂತಂದ್ರೆ ಕೊಡಬೇಡ, ಕೊಡದೆ ಇರಬೇಡ. ನೀನು ಮನಸ್ಸಿನಾಗ ಭಾರಿ ತ್ಯಾಗ ಮಾಡಿದರೆ ಬಹಳ ಉದ್ಧಾರ ಆತೀನಿ ಅಂತ ಹೇಳಕ್ಕೆ ದವಾಸಿ ಕೊಟ್ಟು ನೀನು ಕಷ್ಟಕ್ಕೀಡಾಗುವ ರೀತಿಯಲ್ಲಿ ಕೊಡಬೇಡ. ನೀನು ಸುರಕ್ಷಿತವಾಗಿರಬೇಕು. ಮತ್ತೆ ಪರಮಾರ್ಥಿಕ ದೃಷ್ಟಿಯಿಂದ ಗುರುಲಿಂಗ ಜಂಗಮರಿಗೂ ನಿನ್ನ ದ್ರವ್ಯದ ಒಂದು ಭಾಗವನ್ನ ಕೊಡ್ತಿರಬೇಕು. ಅದು ನಿನ್ನ ಉದ್ಧಾರಕ್ಕಾಗಿ. ಆ ಗುರುಲಿಂಗ ಜಂಗಮರಿಗೆ ಏನ್ ಕಡಿಮೆ ಬಿದ್ದಿರಲ್ಲ, ನೀವು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನು ಕಡಿಮೆ ಬೀಳಲ್ಲ, ಅವ್ರಿಗೆ ಬೇಕಾದಟ್ಟು ಇರ್ತದ. ಆದ್ರೆ ಕೊಡ್ಬೇಕನ್ನ ಭಕ್ತಿ ನಿಮ್ಮ ಹೃದಯದೊಳಗ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಭಕ್ತಿಯ ಜ್ಯೋತಿ ಒಳಗೆ ಬೆಳಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಗುರುಲಿಂಗ ಜಂಗಮರಿಗೆ ತ್ಯಾಗ ಮಾಡ್ತಿರಬೇಕು. ಅಂದ್ರೆ ಕೊಟ್ಟಕ್ಕೆ ಮತ್ತೆ ನಿಮಗ್ ಕಡಿಮೆ ಬೀಳಂಗ ಕೊಡಬಾರದು. ಅದಂತ ಹಂಗ ಯಾರು ಮಾಡಂಗಿಲ್ಲ. ತಮಗ್ ಕಡಿಮೆ ಬೀಳಂಗ ಯಾರು ಕೊಡಂಗಿಲ್ಲ. ಹಂಗ ಆ ರೀತಿ ಕೊಡಬೇಡ ಅಂತ ಹೇಳ್ಯಾರ. ಮತ್ತೆ
ಕೊಡದೇ ಇರಬೇಡ. ಏನು ₹1 ಕೊಡ್ಲಾರ್ದಂಗೆ ಇರಬೇಡ. ಕೊಡಬೇಡ, ಕೊಡದಿರಬೇಡ, ಸರ್ವಜ್ಞ ಅಂತೇಳ್ಯಾರ. ನಿನಗ ಕಡಿಮೆ ಬೀಳಂಗ್ ಮಾಡ್ಕೊಂಡು ಕೊಡಬೇಡ, ಮತ್ತ ಪೂರ ಏನು ಕೊಡ್ಲಾರ್ದಂಗನು ಖಾಲಿ ಇರಬೇಡ ಅಂತೇಳಿ ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರ. ಸಿದ್ಧಾರೂಢರದು ಏನ್ ನಡೆದಿತ್ತು? ಕಾಂಡ ನಡೆದಿತ್ತು ಹುಬ್ಳ್ಯಾಗ. ಕಾಂಡ ನಡೆದ ಹೊತ್ನಾಗ ಒಂದು ಮುದುಕಿ ಬರ್ತಾವ. ಬಂತಾಳ, ಇಲ್ಲಿ ಏಸ್ ಮಂದಿ ಉಣ್ತಾರ, ಆಸು ಮಂದಿಗೆ, ಅಷ್ಟು ಮಂದಿ ಬಾಯಿಗೆ ನಾನು ಪ್ರಸಾದ ಮಾಡಿಸಬೇಕು ಅನ್ನೋಂಥದ್ದು ಮನಸ್ಸಿನಾಗ ಬಾಳ ಭಕ್ತಿ ಆಗ್ಲಕತ್ತದಪ್ಪ. ಸಿದ್ಧಾರೂಢ ಏನ್ ಮಾಡ್ಲಿ ಅಂತ. ಯಾರು ಬೇಡ ಅಂತಾರ? ಯಾರು ಬೇಡ ಅಂತಾರ? ಮಾಡಮ್ಮ, ಬೇಕಾದಷ್ಟು ಅವಕಾಶ ಅದ, ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡ್ಲಕ್ಕ ಅವಕಾಶ ಅದ, ಮಾಡು, ಯಾರು ಬೇಡ ಅಂತಾರ? ಆದ್ರೆ ಏನ್ ಮಾಡ್ಲಿ, ನನ್ನ ಜೀವನಾಗ ಬಹಳ ಕಷ್ಟಪಟ್ಟು ಉಳಿಸಿಕೊಂಡು ರೊಕ್ಕ ಎಷ್ಟು ಬರೀ ₹10 ಆದ. ಸಿದ್ಧಾರೂಢ ಕಾಲಕ್ಕ ₹10 ಬೆಲೆ ₹1,00,000 ಇದ್ದಂಗ. ಅವಾಗ ₹10 ಬಹಳ ದೊಡ್ಡದವಾಗ. ಈಗ ₹10 ಕಿಮ್ಮತ್ ಇಲ್ಲ. ಈಗ ₹1,00,000 ಆದಂದ್ರೆ ₹10 ಆದಂಗ ಆಗ್ಯದ. ಈಗಿಂದ ಬೇರೆ. ಅವಾಗ ₹10 ಅಂದ್ರೆ ಬಹಳ ದೊಡ್ಡದು. ಒಂದೊಂದು ರೂಪಾಯಿ ಒದ್ದಾಡ್ತಿದ್ರು. 1 ಪೈಸೆ, 2 ಪೈಸೆ, 3 ಪೈಸೆ ಎಲ್ಲ ನಡೀತಿದ್ದು ಆಗಿನ ಕಾಲದಾಗ. 5 ಪೈಸೆ ₹10 ಆದ, ₹10 ಆದ. ಹೆಂಗ್ ಮಾಡ್ಲಿ? ₹10 ಕೊಟ್ರೆ ಒಂದು ಬಂಡಿ ಉಪ್ಪು ಸಿಗ್ತಿತ್ತಂತ ಆಗಿನ ಕಾಲದಾಗ, ಉಪ್ಪ. ಹಂಗಾಗಿ ಏನ್ ಮಾಡಿದಂತ, ಅದಕ್ಕೆ ಚಿಂತೆ ಮಾಡ್ತಿದ್ವಿ. ತೊಂಬ ಇಲ್ಲ ₹10 ಅಂತೇಳಿ ₹10 ತಗೊಂಡು ಉಪ್ಪು ತರಿಸಿದ್ರ. ಉಪ್ಪು ತರಿಸಿ ಕಾಂಡಿಗೆ ಹಾಕಿದ್ರ. ಕಾಂಡಿಗೆ ಹಾಕಿ ಇನ್ನ ಅರ್ಧ ಉಪ್ಪು ಉಳಿತತ್ತ. ಮುಂದಿನ ಕಾಂಡಿಗೂ ಬರಟ್ಟದ ಬಿಡವ. ಎಲ್ಲರ ಬಾಯಿಗೆ ನಿನ್ನ ಪ್ರಸಾದ ಹೋಗ್ತದೆ, ಏನ್ ಚಿಂತೆ ಮಾಡ್ಬೇಡ ಅಂದ್ರ. ಹಂಗ ತ್ಯಾಗ ಮಾಡೋದ್ರಾಗ ಗುರುವಿನ ಮಾರ್ಗದರ್ಶನದಲ್ಲಿ ಒಂದಿಷ್ಟು ದೊಡ್ಡ ಮನಸ್ಸು ಮಾಡಿ ತ್ಯಾಗ ಮಾಡಂತ ಗುಣ ಕಲಿಬೇಕು, ಬರ್ಬೇಕು. ಅದರಿಂದ ಏನ್ ಮಾಡ್ತೀರಿ, ಅದರಿಂದ ಏನಂತ ಈಶ್ವರ ಕೃಪೆ ಆಗ್ತದ. ಈಶ್ವರ ಕೃಪೆಯಿಂದ ಭಕ್ತಿ, ಭಕ್ತಿಯಿಂದ ಈಶ್ವರ ಕೃಪೆ. ಇದು ಈ ಒಂದು ಲೌಕಿಕ ಭೋಗ ಬದುಕಿನಲ್ಲಿ ಸಾರ್ಥಕತೆ ಬರಬೇಕು ಅಂತಂದ್ರೆ ಭಕ್ತಿಲಿಂತೆ. ಪಾರಮಾರ್ಥಿಕ ಸಾಧನೆಯಲ್ಲಿ ಸಾರ್ಥಕತೆ ಬರಬೇಕಾದ್ರೆ ಜ್ಞಾನದಿಂದ. ನಾವು ಗೃಹಸ್ಥರು, ನಮಗೆ ಲೌಕಿಕ ಭೋಗನೂ ಬೇಕು, ಭುಕ್ತಿನೂ ಬೇಕು, ಮತ್ತು ಪಾರಮಾರ್ಥಿಕ ಮುಕ್ತಿನೂ ಬೇಕು. ಎರಡೂ ನಮಗೆ ಸಾರ್ಥಕವಾಗಿ ಸಿಗಬೇಕು ಅಂತಂದ್ರೆ ಭಕ್ತಿನೂ ಮಾಡಬೇಕು, ಜ್ಞಾನನೂ ಮಾಡಬೇಕು. ಎರಡೂ ಮಾಡಬೇಕು. ಎರಡೂ ಬಹಳ ಮುಖ್ಯ. ಹಿಂಗಾಗಿ ಭಕ್ತಿ ಎಲ್ಲೆಲ್ಲಿ ಕಡಿಮೆ ಆಯ್ತು, ಮತ್ತು ವಚನಗಳೆಲ್ಲ ಹಾಡ್ತೀರಿ. ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತೇಳಿ ಎಷ್ಟು ಚಂದ ಹಾಡ್ತಿರ್ತೀರಿ. ಮತ್ತು ಭಕ್ತಿಯ ಒಂದು ಜೋಳಿಗೆ ತುಂಬಿಸ್ಕೋಬೇಕಾದ್ರೆ ಭಕ್ತಿ ಕಾರ್ಯ ಮಾಡಬೇಕು ಅನ್ನೋಂಥದ್ದು ಒಳಗ ಮನಸ್ಸಿನಾಗ ಹೆಂಗ ಪ್ರಾಂಜಲ ಮನಸ್ಸಿನಿಂದ ನನ್ನ ಉದ್ಧಾರಕ್ಕಾಗಿ ನಾನು ಈ ಒಂದು ಸಮರ್ಪಣೆ ಮಾಡಬೇಕು ಅನ್ನೋಂಥದ್ದು. ಗುರುಲಿಂಗ ಜಂಗಮರ ದರ್ಶನ ಮಾಡಬೇಕು. ಗುರುಲಿಂಗ ಜಂಗಮರ ಏನ್ ಮಾಡಬೇಕು? ಸೇವೆ ಮಾಡಬೇಕು. ಗುರುಲಿಂಗ ಜಂಗಮರಿಗೆ ತನು ಮನ ತನಗಳನ್ನು ಅರ್ಪಣೆ ಮಾಡಬೇಕು. ಇವೆಲ್ಲ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಿಸಬೇಕು ಅನ್ನೋಂಥದ್ದು ಮಾರ್ಗದರ್ಶನ ಎಲ್ಲ ಹೊಂದಿ, ಗುರು ಎಕಡೋ ನಾವೆಕಡೋ ಹೋಗೋದು ಬೇಡ, ನೋಡೋದು ಬೇಡ. ಅಲ್ಲಿ ಏನಪ್ಪ ದರ್ಶನನೂ ಬೇಡ, ಸ್ಪರ್ಶನೂ ಬೇಡ, ಸುಮ್ ವಿಚಾರ ಸಾಗರ ಓದ್ಕೊತ್ ಕುಂದಿರ್ತೀವಿ ಅಂತಂದ್ರ ಅದು ಬುನಾದಿ ಇಲ್ಲದ ಕಟ್ಟಡ. ತಿಳ್ಕೊಂಡ್ಬಿಡ್ರಿ, ಅದರಿಂದ ಏನು ಉಪಯೋಗ ಇಲ್ಲ. ಒಂದಿನ ಬರ್ಲಕ್ ತಯಾರಿಲ್ಲ, ಒಂದಿನ ನೋಡ್ಲಕ್ ತಯಾರಿಲ್ಲ, ಒಂದಿನ ಏನು ಮಾಡಕ್ ತಯಾರಿಲ್ಲ. ಯಾರು ನಮ್ಮ ಉದ್ಧಾರಕ್ಕಾಗಿ ಹಗಲಿರುಳು ಚಿಂತಿಸ್ತಾರ ಅವರನ್ನೇ ಅಲಕ್ಷ್ಯ ಮಾಡಿದ ಮೇಲೆ ಅದರ ಅರ್ಥ ಏನು? ನಿಮ್ಮನ್ನೇ ನೀವು ಅಲಕ್ಷ್ಯ ಮಾಡ್ಕೊಳಕತ್ತೀರಿ ಅಂತ ಅಷ್ಟೇ. ಏನೆಲ್ಲ ಮಾಡ್ಲಕ್ ಟೈಮ್ ಸಿಗ್ತದ, ಎಲ್ಲೆಲ್ಲ ಹೋಗ್ಲಕ್ ಟೈಮ್ ಸಿಗ್ತದ.
ಇಲ್ಲಿ ಬಂದ್ಲಕ್ಕೆ ನಿಮಗೆ ಟೈಮ್ ಸಿಗಂಗಿಲ್ಲ ಅಂತ ಅಂದ್ಮೇಲೆ ನಿಮ್ಮಂತ ನೀಚರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ. ನೀಚ ಮನಸ್ಸು, ನೀಚ ಬುದ್ಧಿ, ನೀಚ ಭಾವ. ಪ್ರತಿ ಸಲ ಹೇಳಿನಿ, ವರ್ಷಕ್ಕೆ 1 ಸಾರಿಯರೇ ಪೀಠಕ್ಕೆ ಬಂದು ಹೋಗ್ಬೇಕು. ವರ್ಷಕ್ಕೆ 1 ಸಾರಿಯರೇ ಪೀಠಕ್ಕೆ ಬಂದು ಹೋಗ್ಬೇಕು. ವರ್ಷಕ್ಕೆ 1 ಸಾರಿಯರೇ ಗುರುಗಳನ್ನು ನಿಮ್ಮ ಮನೆಗೆ ಕರೆಸಬೇಕು. ಪ್ರತಿನಿತ್ಯ ಒಬ್ರಿಗೊಬ್ರು ಫೋನ್ ಹಚ್ಚಿ ಮಾತಾಡಿ ಉಭಯ ಕುಶಲೋಪರಿಗಳು ಮಾತಾಡಬೇಕು. ಏಸ್ ಮಂದಿಗೆ ಮಾತಾಡಿರಪ್ಪ ನೀವು? ಒಬ್ರಿಗೊಬ್ರು ಮಾತಾಡ್ತೀರ? ಅಲ್ಲ ಅಂದ್ರೂ ಮಮ್ಮಿ ಬಿಜಿ ಇದೀನಿ ಆಮೇಲೆ ಹಚ್ಚು ಅಂತ ಹೋಯ್ಕೋತಿರ್ತಾವ ಹುಡುಗರು. ಅವಕ್ಕೆ ಫೋನ್ ಹೆಚ್ಚಿ ಮಾತಾಡ್ಸೋದು ಕಂಟಿನ್ಯೂ. ಸುಮ್ಮನೆ ಆಗಲ್ಲ. ಯಾವಾಗ ಫ್ರೀ ಇರ್ತಿ ಹೇಳು, ಅವಾಗ ಹೇಳ್ತೀನಿ, ಅವಾಗ ಮಾತಾಡ್ತೀನಿ. ಈಗ ಫ್ರೀ ಇಲ್ಲ, ಆಯ್ತು ಮೀಟಿಂಗ್ ಯಾವಾಗ ಮುಗೀತದ ಅವಾಗ ಮಾತಾಡು. ಸುಮ್ಮನೆ ಒದರಿದ್ದೆ ಅವ್ರ ಸಂಗಟ. ಅವು ಏನು ಇವ್ರ ಮಾತು ಬೇಕೇ ಆಗಿಲ್ಲ ಅವರಿಗೆ. ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಗುರುಗಳ ಸಂಗಟ ಮಾತಾಡ್ಬೇಕು ಅನ್ನೋದು ಬೇಕಾಗಲ್ಲ ನಿಮಗ. ಯಾರೇ ಒಬ್ರೇ ಹಿಂಗ ಹಚ್ಚಿಕೆ ಮಾತಾಡ್ಬೇಕನ್ನೋದು ಅದ ನಿಮಗ? ಏನೂ ಇಲ್ಲ. ಸಂಪರ್ಕನೂ ಇಲ್ಲ, ಬರ್ಬೇಕನ್ನೋದು ಇಲ್ಲ, ನೋಡ್ಬೇಕನ್ನೋದು ಇಲ್ಲ, ಏನು ಮಾಡ್ಬೇಕನ್ನೋದು ಇಲ್ಲ. ಒಳಗ ಹೃದಯ ಭಕ್ತಿ ಶೂನ್ಯ ಇಟ್ಕೊಂಡು ತಲೆ ಒಳಗ ನೀವು ಏನು ಮಾಡಿಕೊಂಡು ದೊಡ್ಡ ತತ್ವಜ್ಞಾನಿಗಳಾದ್ರೂ ಅದು ಏನು ಉಪಯೋಗ ಇಲ್ಲ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತೇಳಿ ಈಟೆಲ್ಲ ಹೇಳಿದ್ರು ಸಹಿತ ಯಾಕ ಅದು ನಮ್ಮೊಳಗ ಒಡ ಮೂಡ್ತಾ ಇಲ್ಲ ಅಂತಂದ್ರ ಪಾಪ, ಒಳಗಿಂದ ಪಾಪ ಮರೆವು. ಜ್ಞಾನದ ಲೋಕ ಏನದ? ಮರೆವು. ಅಜ್ಞಾನಿಗಳಲ್ಲಿ ಪಾಪದ ಪ್ರಜ್ಞೆ, ಜ್ಞಾನಿಗಳಲ್ಲಿ ಮರೆವಿನ ಪ್ರಜ್ಞೆ. ಮರೆವು ಜಾಸ್ತಿ ಅದ. ಮರೆವು ಅಂದ್ರೆ ಅಜ್ಞಾನ, ಮಾಯೆ ಏನಂತಿರಲ್ಲ, ಅವಿದ್ಯೆ. ಇದು ಜಾಸ್ತಿ ಇದ್ದಾಗ ಇಂಥವು ಮಾಡ್ಲಕ್ ಮನಸ್ಸು ಬರಂಗಿಲ್ಲ. ಅದು ಜಾಸ್ತಿ ಇದ್ದತ್ನಾಗ ಅಂಥವು ಮಾಡ್ಲಕ್ ಮನಸ್ಸು ಬರೋದು, ಬರೀ ಅದೇ ಮಾಡ್ಬೇಕು ಅನ್ನಿಸ್ತಿರ್ತು. ಅದನ್ನ ಬಿಟ್ಟು ಮತ್ತೊಂದು ಏನು ಸಂಸಾರಕ್ಕೆ ಸಂಬಂಧಪಟ್ಟವೇ ಮಾಡ್ಬೇಕನ್ನಿಸ್ತಿರ್ತದೆ. ಇದಾಗನ ಅದು, ಅದಾಗನ ಇದು, ಇದಾಗನ ಅದು, ಅದಾಗನ ಇದು. ಅದು ಮುಗಿದದನ್ನದ್ರಾಗೆ ಮತ್ತೊಂದು, ಅದು ಮುಗಿದದ್ರಾಗೆ ಮತ್ತೊಂದು. ಆ ಲೀಸ್ಟ್ನೊಳಗೆ ಗುರುಲಿಂಗ ಜಂಗಮರು ಬರಂಗೇ ಇಲ್ಲ. ಗುರುಲಿಂಗ ಜಂಗಮರ ದರ್ಶನವೇ ಬರಂಗಿಲ್ಲ ಆ ಪಟ್ಟಿಯೊಳಗೆ. ಎಂತ ಒಂದು ಕಂಡೀಷನ್, ಎಂತ ಪಾಪದ ಕಂಡೀಷನ್ ಅದ. ಪ್ರಾರಬ್ಧದ ಕಂಡೀಷನ್ ಹೆಂಗದ ಅಂದ್ರೆ ಹಿಂಗದ ನೋಡ್ರಿ. ವಿಚಿತ್ರದ ಎಲ್ಲ ನೋಡ್ತಿರ್ತೀವಿ ಇಲ್ಲಿ. ನೀವು ತಿಳ್ಕೊಂಡಿರಿ ಏನು ಗೊತ್ತಾಗಲ್ಲ ಗುರುಗಳಿಗೆ ಅಂತ. ಬೆನ್ನ ಹಿಂದನು ಕಣ್ಣು, ಮಾರಿ ಮುಂದೆ 2 ಕಣ್ಣಿದ್ರ ನಮ್ಮ ಬೆನ್ನಾಗ 4 ಕಣ್ಣದವ. ಮುಂದ 2 ಕಣ್ಣಿದ್ರ ಬೆನ್ನಿಂದ 4 ಕಣ್ಣದವ. ಎಲ್ಲ ಕೇಳ್ತಿರ್ತೀವಿ, ಎಲ್ಲ ನೋಡ್ತಿರ್ತೀವಿ, ಎಲ್ಲ ನಡೆದಿರ್ತದ. ಹೆಂಗಿರ್ಬೇಕಪ್ಪ ಅಂದ್ರ ನಿಮ್ಮೊಳಗೇ ಗುರು ಅದನ, ನಿಮ್ಮೊಳಗೇ ದೇವರದನ, ಅವ ಎಲ್ಲ ನೋಡ್ಲಕತ್ತನ ಅಂತೇಳಿ ಅರಿವಿನಾಗಿದ್ದು ಅರಿವಿನ ಬದುಕು ಮಾಡಿದರೆ ಜನ್ಮ ಸಾರ್ಥಕ. ಅದಕ್ಕೆ ಪ್ರಸಾದ ಸ್ಥಳದ ವಚನಗಳು ಕೇಳಕತ್ತೀರ ಅನ್ನೋದ್ರ ಸಲುವಾಗಿ ಸರಳವಾದ ಭಾಷೆಯಲ್ಲಿ ಭಕ್ತಿ ಹೆಂಗ್ ಬೆಳೆಸ್ಕೋಬೇಕು ಅನ್ನೋಂಥ 1-2 ವಿಚಾರ ಏನೋ ಬಂತು, ಹೇಳಿದೆ. ನಾವು ಹೇಳಿ ಬಚ್ಚಕ್ಕೆ ನಿಮ್ಮೊಳಗೆ ಏನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಭಾವ ಹೆಂಗದ, ನಿಮ್ಗೆ ಹೆಂಗ ಚಲೋ ಅನ್ನಿಸ್ತದ, ನಿಮಗೆ ಏನ್ ಮಾಡ್ಬೇಕನ್ನಿಸ್ತದ, ಏನ್ ಮಾಡಬಾರ್ದು ಅನ್ನಿಸ್ತದ ನಿಮಗೆ ಬಿಟ್ಟದು. ಶ್ರೀಕೃಷ್ಣ ಭಗವದ್ಗೀತೆ 18 ಅಧ್ಯಾಯ ಹೇಳಿದ ಮೇಲೆ ನಾನು ಹೇಳಿನಂತೇಳಿ ನೀನೇನು ಮಾಡ್ಲಕ್ ಹೋಗ್ಬೇಡು ಅರ್ಜುನ, ನಿನಗೆ ಹೆಂಗ್ ಕರೀತದ ನೀನು ಬದುಕು ಮಾಡು. ಆಸ್ ಪರ್ ಯುವರ್ ಕ್ಯಾರೆಕ್ಟರ್ ಟೇಕ್ ಯುವರ್ ಓನ್ ಡಿಸಿಷನ್, ಗೋ ಅಹೆಡ್, ಗುಡ್ ಲಕ್ ಅಂದ ಕಡೆಗೆ ಕೃಷ್ಣ. ನಿನಗೆ ಹೆಂಗ್ ತಿಳಿತದ ಹಂಗ್ ಮಾಡು, ನಾನು ಹೇಳಿನಂತ ಮಾಡಬೇಡ. ಹಿಂಗ ಮಾಡಿದ್ರೆ ನಾ ಉದ್ಧಾರ ಆಗ್ತೀನಿ ಅಂತೇಳಿ ನಿನಗೊಂದು ದಾರಿ ತೋರಿಸಿದೆ. ಹಂಗ ಮಾಡಿದ್ರೆ ಉದ್ಧಾರ ಆಗ್ಬೇಕಂದ್ರೆ ಉದ್ಧಾರ ಆಗು, ಇಲ್ಲ ಹಂಗೆ ಇದ್ದಕ್ಕೆ ಹಾಳಾಗಿ ಹೋಗ್ಬೇಕಂದ್ರೆ ಹಾಳಾಗಿ ಹೋಗತ್ತೇಳ ಕೃಷ್ಣ ಕಡೆಗೆ 18ನೇ ಅಧ್ಯಾಯದೊಳಗೆ ನೀ ಏನಾರೇ ಮಾಡ್ಕೊತ ಹೋಗು, ನಂದು ಹೇಳೋದೇನದ ಹೇಳದೆ ಅಂತ. ಅದು ಬಿಟ್ಟದ್ದು ನಿಮಗೆ ಬಿಟ್ಟದ್ದು ಅಂತ ಹೇಳದ. ಹಂಗ ನಾವು ಹೇಳಿವಿ ಅಂತೇಳಿ ನೀವೇನು ವಜ್ಜೆ ಮಾಡ್ಕೊಂಡು ಏನು ಮಾಡೋದು ಬೇಕಾಗಿಲ್ಲ. ನಿಮಗೆ ತಿಳಿದಂಗ ನೀವು ಮಾಡ್ರಿ, ನಾವು ತಿಳಿದಂಗ ನಾವು ಮಾಡ್ತೀವಿ. ಹಿಂಗ ಮಾಡಿದ್ರೆ ಹಿಂಗ ಆತದಂತ ಒಂದು ಮಾರ್ಗದರ್ಶನ ಅಷ್ಟೇ, ದಾರಿ ಅಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ
ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಅವು ಗಿಡಗಳು ಜದ್ವ ತದ್ವ ಬೆಳೆದವಂತೇಳಿ ಲೈಟಿನ ಕಂಬಕ್ಕ ಎಲ್ಲ ಸುತ್ತಕೊಂಡವಂತೇಳಿ ಆ ಗಿಡ ಕಡಿಲಕ್ಕ KEB ಅವ್ರು ಬಂದು ಅವ್ರು ಯಾರಿಗೋ ಜಂಗಲ್ ಕಟ್ಟಾರ್ಸತ್ತ, ಗಿಡ ಕಡಿಯವ್ರಿಗತ್ತ ಇದು ಕೊಟ್ಟಿರ್ತಾರತ್ತ. ಆ ಮಕ್ಕಳು ನಮ್ಮ ಕಂಪೌಂಡ್ನಾಗೆಲ್ಲ ಇಳಿದು ಗಿಡದನ್ನು 100 ತೆಂಗಿನಕಾಯಿಗಳು ತಗೊಂಡು, ಬರೀ ತಗೊಂಡು ಹೋಗಿಲ್ಲ ಅವರು, ಮನೆ ಒಳಗ ಮನೆ ಹೊರಗ ಆ ಕಾಯಿ ತಗೊಂಡು ಕತ್ತರಿಸಿ ತಿಂದು ಅದರದೆಲ್ಲ ರಾಡಿ ಮಾಡಿ ಹೋಗ್ಬಿಟ್ರು. ಆದ್ರ ಬಿಸಿಲಾಗ ಕೆಲಸ ಮಾಡ್ಯಾರ ಅವ್ರು. ಗಿಡ ಕಡದದ್ದು ನೋಡಿದ್ರ, ಅವ್ರು ಮಾಡಿದ ಕೆಲಸ ನೋಡಿದ್ರ ಆನಂದ. ಆದ್ರ ಅವ್ರು ಮಾಡಿದ ವರ್ತನೆ ನೋಡಿದ್ರ ಕೆಟ್ಟ ನೀಚ ಪ್ರಾಣಿಗಳ ವ್ಯವಹಾರ ಮಾಡ್ಯಾರ. ಒಂದ್ ಕಡೆ ಹಿಂಗ ಒಂದ್ ಕಡೆ ಹಾಂಗ. ಹಿಂಗಿದ್ದತ್ನಾಗ ನಾವೇನ್ ಮಾಡ್ಬೇಕು? ಆ KEB ಅವ್ರ ಸಂಘಟವಾಗಿ ಜಗಳ ಮಾಡಿದ್ರೆ ಏನಾರ ಒಂದು ಆಕ್ಷನ್ ಆತು. ಆಕ್ಷನ್ ಆಗ್ಬೇಕ, ಮಾಡುವಲ್ಲ. ಸುಮ್ಮನೆ ಮಾಹಿತಿ ಕೊಡ್ಬೇಕು. ನೋಡ್ರಪ್ಪ ಹಿಂಗ್ ಮಾಡ್ಯಾರ, ಗಿಡದನ್ ಕಾಯಿ ಎಲ್ಲ ಹರ್ಕೊಂಡು ಮನೆಯಾಗೆ ಕೂತು ತಿಂದು ಹಿಂಗೆಲ್ಲ ಮಾಡಿ ಹೋಗ್ಯಾರ, ಆಶ್ರಮ ಎಲ್ಲ ಹೊಲ್ಸ್ ಮಾಡ್ಯಾರ, ಕಟ್ಟಿ ಎಲ್ಲ ಹೊಲ್ಸ್ ಮಾಡ್ಯಾರ, ನಾವು ಬಳ್ಕೋತ್ ಕುಂದಿರ್ಬೇಕೀಗ ಇಲ್ಲಿ ಅಂತ ಹೇಳಿ. ಯಾರ್ಯಾರ್ದು ಋಣದಾಗ ಅದ ಅವ್ರವ್ರು ತಿಂದಿರ್ತಾರ. ಅದೇನ್ ಗಿಡದಾಗ ನಾವು ಬೆಳೆಸಿರ್ತೇವೆ? ಪ್ರಕೃತಿ ಬೆಳೆದಿರ್ತದ, ಅವ್ರ ಮಕ್ಕಳು ತಿನ್ನೋರು ತಿಂದಿರ್ತಾರ. ಪ್ರಕೃತಿ ಮತ್ತೆ ಮಕ್ಕಳೇ ಅಲ್ಲ ತಿಂದವ್ರು. ಯಾರು ಬೇರೆ ಯಾರು ತಿಂದಾರ? ಬೇರೆ ಯಾರ ಇದ್ರು ಅಂತಂದ್ರೆ ಗಿಡ ನಮ್ದು ನಾವು ಬೆಳೆಸಿವಿ ಅಂತಂದ್ರೆ KEB ಹೋಗಿ ದೊಡ್ಡ ಜಗಳ ಆಗ್ತಿತ್ತು. ಹಂಗ ಆಗಂಗಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದ್ದದಕ್ಕೆ ಯಾರೋ ಏನೋ ಬೇಕತ್ ಮಾಡ್ಯಾರ. ಮಾಡಲ್ರಕ್ಕ. ಅದಕ್ಕೆ ಏನಾಗ್ತದ ಅಂತಂದ್ರೆ ಇಂಥ ಪ್ರಸಂಗಗಳು ಬಂದಾಗ ಏನಾಗ್ಬೇಕು? ನಾವು ಬ್ಯಾಲೆನ್ಸ್ನಾಗ ಇರ್ಬೇಕಾ ಇರಬಾರ್ದ? ತೆಂಗಿನಕಾಯಿ ನಿಂದೆ, ತಿಂದವನು ನೀನೇ, ಗಿಡನು ನಿಂದೆ. ಇದ್ರಾಗ ನಂದು ಏನದ ಅಂತಂದ್ರೆ ಇಂಥ ಜ್ಞಾನ ಏನ್ ಕೊಡ್ತದ? ಶಾಂತಿ ಕೊಡ್ತದೆ. ಮತ್ತ ಏನು ಇಲ್ದಂಗೆ ಸುಮ್ಮನೂ ಇರಬಾರ್ದು. ಆ ತರ ಮಾಡಿದವ್ರಿಗೆ ಒಂದು ಮಾರ್ಗದರ್ಶನ ಮಾಡಪ್ಪ ಅಂತ ಅಲ್ಲಿ ಇಂಜಿನಿಯರ್ಗೆ ಹೇಳಿ ಎಲ್ಲ ವಿಡಿಯೋ ಮಾಡಿ ಕಳಿಸಿವಿ. ಯಾರಿಗಿ ಬೈಬೇಡ್ರಿ, ಆಕ್ಷನ್ ತಗೋಬೇಡ್ರಿ, ಇನ್ನೊಬ್ರು ಪ್ರೈವೇಟ್ ಪ್ರಾಪರ್ಟಿ ಲಾಸ್ ಮಾಡ್ಲಾರ್ದಂಗೆ ಕೆಲಸ ಮಾಡ್ರಿ ಅಂತ ಒಂದು ಸೂಚನೆ ಕೊಡ್ರಿ ಅಂತ ಇಷ್ಟು ಮಾಡ್ಬೇಕೆ ಹೊರತು ಅದನ್ನ ದೊಡ್ಡದು ಮಾಡಿ ಗಲಾಟೆ ಮಾಡಿ ಪೊಲೀಸು ಕೋರ್ಟು ಮಾಡ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಇರೋದು ಸರಿನಾ? ಏನ್ ತೋಡ್ಕೋಡ್ ಮಾಡೋದು ಚಲೋ ಅಲ್ಲ. ಏನ್ ಮಾಡ್ಬೇಕು ಹಿಂಗಾದತ್ನಾಗ? ವಿಡಿಯೋ ಮಾಡಿ ಮುಂದೆ ಎಲ್ಲಿ ಲಾಸ್ ಆಗ್ಲಾರ್ದಂಗೆ. ಯಾಕಂದ್ರೆ ಅವರು ತಿಳಿದವ್ರು ಇದ್ರಂತಂದ್ರೆ ಈ ತರ ಮಾಡ್ತಿರ್ಲಿಲ್ಲ. ತಿಳಿಗೇಡಿಗಳು ಮಾಡಿದ ಕೆಲಸ ಅಷ್ಟೇ. ವಿಡಿಯೋ ಮಾಡಿ ಜೈ ಕಳಿಸ್ಬಿಟ್ಟೆ. ಆಯ್ತು ಸರ್, ಮಾತಾಡ್ತೀವಿ ಸರ್, ಸಾರಿ ಸರ್ ಅಂತ. ಯಾ ಸಾರಿ ಪಾರಿ ಏನು ಬೇಡಪ್ಪ. ನೀ ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಅದೇ ಮತ್ತೆ ಯಾರ ಕೈಗಾರೆ ಸಿಕ್ಕಿದ್ರಂತಂದ್ರ ಒಂದು 50,000 ರೂಪಾಯಿ ವಸೂಲಿ ಮಾಡ್ಕೊಂಡು ಬರ್ತಿದ್ರು. ಹೋಗಿ ಕೂತು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನೋಡಂತಿದ್ರು. ಕಂಪ್ಲೇಂಟ್ ಕೊಟ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತಾವ. ಮತ್ತೆ ಹೋರಾಟ ಚಾಲು ಆಗ್ಬಿಡ್ತದ. ಅವ್ರ ಕೈಯನ್ನು ಅವ್ರದ್ದು ಪವರ್ ಅವ್ರು ತೋರಿಸ್ತಾರ, ನಮ್ಮ ಪವರ್ ನಾವು ತೋರಿಸ್ಕೋಬೇಕಾಗಲ್ಲ. ಅದಕ್ಕೆ ಬೇಕು. ನೀ ಯಾಕೆ ಸುಮ್ ಕೂತಿದೆ ಅಂತ ಓಣ್ಯಾಗ ಮನಾರ್ ಮಂದಿ ಅನ್ಲಕತ್ತಾರ. ಅದು ಸುಮ್ ಕೂತಿದ್ದೇ ನಮ್ಮ ಸಾಧನೆಯ ಫಲ. ಇಲ್ಲಿ ನೀನ್ ಹೆಂಗ್ ಸುಮ್ ಕೂತಿ? ಆಟ ಎಲ್ಲ ಮಾಡಿ ಹೋದತ್ನಾಗ ನೀನ್ ಯಾಕೆ ಸುಮ್ ಕೂತಿದಿ? ಸುಮ್ ಇರಬಾರ್ದು. ನೀನ್ ಏನ್ ಮಾಡ್ಬೇಕು ಮಾಡಂತಾರ, ಏನು ಮಾಡೋದು ಬೇಡ. ಈಗ ನೋಡ್ರಿ, ನೀವು ಮಲ್ಕೊಳ್ಳೋ ಟೈಮ್ನೊಳಗೆ ಚಂದ ಹೊಚ್ಕೊಂಡು ಮಕ್ಕೊಂಡಿರ್ತೀರಿ, ಸೊಳ್ಳೆ ಕಡಿಬಾರ್ದು ಅಂತೇಳಿ. ಮತ್ತೆ ಸೊಳ್ಳೆ ಕಡಿಬಾರ್ದು ಅಂತಂದ್ರೆ ಸೊಳ್ಳೆ ಬದುಕಬೇಕು ಹೆಂಗ? ಅದನ್ನು ಅದೇ ಪ್ರಕೃತಿ ಮಾತೆ ಮಕ್ಕಳು ಯಾವುದಿಲ್ಲ. ಆಕಿ ಏನ್ ಮಾಡ್ತಾಳ? ಪ್ರಕೃತಿ ಮಾತೆ ನಿಧಾನವಾಗಿ ಅತ್ಯಂತ ಸೆನ್ಸ್ ಇರ್ಲಾರ್ದಂತ ಭಾಗ ಯಾವುದು? ನಿಮ್ ಕಾಲು. ಎಕಡೋ ಒಂದಿಟ್ಟು ಹೊಳ್ಳಿಸಿ ನಿಮ್ ಕಾಲು ಹೊರಗೆ ತೆಗಿಸ್ತಾಳಕ್ಕೆ. ನಿಧಾನ ಕಾಲು ಹೊರಗೆ ತೆಗಿಸಿ ನಿಮ್ ಕಾಲಿಗೋ ಅಂಗಾಲಿಗೋ ಎಲ್ಲೋ ಕೂತಾವ್ ಕಡಿತಾವ. ಆಮೇಲೆ ಕಾಲ್ ತಿಕ್ಕೋತ್ ಹೋಗ್ಬಿಡ್ತೀರ ಅಷ್ಟೇ. ಮುಖ ಮಾರಿ ಕಚ್ಚಲಕ್ ಬಿಡಂಗಿಲ್ಲಕ್ಕೆ. ಮಾರಿ ಗೀರಿ ಎಲ್ಲ ಕಚ್ಚಿದ್ರಿ ಎದ್ದು ಬಿಡ್ತಾರ. ಕಾಲ ಏನದು ಅಂತಂದ್ರೆ ಅದ್ರಾಗ ಸೆನ್ಸ್ ಬಹಳ ಕಡಿಮೆ ಇರ್ತದ. ಸುಮ್ ಆರಾಮ್ ಕಾಲ್ ತೆರಿಸ್ಬಿಡ್ತಾಳ. ಅವಕಾಶ ತೆರಿಸಿ ಆ ಸೊಳ್ಳೆಗಳಿಗೆ ಊಟಕ್ಕೆ ಹಾಕ್ತಾಳಕ್ಕೆ. ಈಗ ನಾನು ಯಾವಾಗಲೂ ಮನೆಯಾಗಿರವ
ಏನಾಯ್ತು, ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗಿತ್ತು, ಆರಾಮಿಲ್ಲ, ಸೋಮವಾರಪೇಟೆ ಮಠಕ್ಕೆ ಸೋಮವಾರ ದಿವಸ ಇದಕ್ಕೆ ಹೋಗ್ಬೇಕಾಗಿತ್ತು ಪ್ರವಚನಕ್ಕೆ ಹೋದಾಗ ಅಲ್ಲಿ ಆರಾಮಿಲ್ಲ ಮೊದಲೇ ಹೇಳಿದ್ರು. ಆದರೂ ಸಹಿತ ಆ ಹೆಣ್ಮಗಳಿಗೆ ಕೈ ಅಲ್ಲ ಮೈ ಅಲ್ಲ ಅವೇನೇನೋ ಚೂಜಿ ಚುಚ್ಚಿದ ಗಾಯಗಳು, ಏನಪ್ಪ ಶರಣಬಸವ ಬರಲಿಲ್ಲ, ನಂಗೆ ಆರಾಮ ಇದ್ದಿದ್ದಿಲ್ಲ, ಇಲ್ಲಿ ನೋಡಿ ಕೈ ಎಲ್ಲ ಮೈ ಎಲ್ಲ ಏಟ್ ಚುಚ್ಚಾರ ನೋಡು. ಆರಾಮಿಲ್ಲದ ಗೊತ್ತಿತ್ತು, ಒಂದು 10 ಸಾರಿ ಫೋನ್ ಮಾಡೀನಿ, ಫೋನ್ ಕಟ್ ಮಾಡಿರಿ, ಎಲ್ಲಿದಿರಿ ಏನು ಅಂತೇಳಿ ನನಗೆ ತಿಳಿಲಿಲ್ಲ, ಅದ್ರ ಸಲುವಾಗಿ ಎಲ್ಲಿ ಬರಲಿಲ್ಲ ಅಂತಂದ್ರೆ ಮೊಬೈಲ್ ಯಾರ ಕೈಯಾಗಿತ್ತಂತ, ಮೊಮ್ಮಗಳ ಕೈಯಾಗಿತ್ತಂತ. ಅದು ಮೊಮ್ಮಗಳ ಕೈ ಆಡಿಸ್ಕೊ, ಮೊಮ್ಮಗಳ ಅಜ್ಜಿಗೆ ಕಾಯ್ಲಕ್ಕೆ ಮೊಮ್ಮಗಳಿಗೆ ಬಿಟ್ಟಾರ. ಅದು ಸಣ್ಣದ ಹುಡುಗಿ ಅದ, LKG UKG ಅದ. ಅದೇನು ಯಾರ ಕಾಲ್ ಬಂದ್ರು ಕಟ್ ಮಾಡೋದು, ತಂದು ವಿಡಿಯೋ ಗೇಮ್ ಆಡ್ಕೊತ ಕೂತದ. ಹಿಂಗಾಗಿ ಯಾರು ನೋಡ್ಲಕ್ ಹೋಗಿಲ್ಲ, ಮಾತಾಡಿಸ್ಲಕ್ ಹೋಗಿಲ್ಲ, ಆರಾಮಿಲ್ಲ ಅಂದ್ರೆ. ಅವರೇ ಆರಾಮಾಗಿ ಎದ್ದು ಬಂದ ಮೇಲೆ ನಮಗ್ ಮಾತಾಡ್ಸಂಗಾಗ್ಯಾರ. ಯಾಕಂದ್ರೆ ಅವ್ರ ಮೊಮ್ಮಗಳು ಮಾಡಿದ ಒಂದು ಅವಾಂತರ. ಅದಕ್ಕೆ ಕೈಯಾಗ ಮೊಬೈಲ್ ಕೊಟ್ಟು ಕೂತ್ಕೆ ಎಲ್ಲ ಕಾಲ್ಗಳು ಕಟ್ ಮಾಡಿ ಆಕಿ ವಿಡಿಯೋ ಗೇಮ್ ಆಡ್ಯಾಳ. ಮತ್ತೆ ಯಾರು ಬರ್ತಾರವ ಹಿಂಗ್ ಮಾಡಿದ್ರ ಅಂತ ಎಲ್ಲ ಇರ್ತಾವ. ಅವ್ರಿಗೆ ಮಾತಾಡಿಸ್ಲಕ್ಕಂತ ನಾನು ಹೋಗಿ ಹಳ್ಳಿ ಬರೋದ್ರಾಗೆ ಮನೆಯೆಲ್ಲ ನರಕ ಮಾಡಿಟ್ರು. ಮತ್ತೆ ಆರಾಮ್ ಬಾಡಿಗೆ ತಗೊಂಡು ಎಲ್ಲ ಒಳದು ಬಕೆಟ್ ತುಂಬಿ ಕಸದವ್ರು ಮುನ್ಸಿಪಾಲ್ಟಿ ಅವರು ಯಾರೋ ಏನು ಆಗದೇನದ ಹೋಗೋದೇನು ಮತ್ತೆ ಸ್ವಚ್ಛ ಹಂಗಿರ್ಬೇಕು ಹಂಗೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಗೆ ವಚನದ ಈ ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ಈಶ್ವರ ಕೃಪಾ ಮತ್ತು ಭಕ್ತಿ ಅಂದ್ರೆ ತ್ಯಾಗ. ಭಕ್ತಿ ಇದ್ರನ ಈಶ್ವರ ಕೃಪಾ ಆಗ್ತದ, ಮತ್ತ ಈಶ್ವರ ಕೃಪಾ ಇದ್ದಾಗನ ಭಕ್ತಿ ಹೋಗ್ತದ. ಎರಡೂ ಅದ. ಆದ್ರೆ ಅಲ್ಲೇ ಈಶ್ವರನಿಗೆ ನಾವು ಏನಾದ್ರೂ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಏನೂ ಕೊರತೆ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಆದರೆ ಅಲ್ಲಿ ಹೆಚ್ಚು ನೋವು ಇದಾಗಂಗಿಲ್ಲ. ಆದ್ರೆ ಈಶ್ವರ ಇದು ಹಾಗೆ ಇರ್ತಾನ. ಈಶ್ವರನೇ ಕೃಪಾ ನಮಗ ಆಗ್ಬೇಕು, ಭಕ್ತಿ ಆಗುವ ಹಾಗೆ ಅಂತಕ್ಕಂಥ ಬಹಳ ಒಂದು ಮಾರ್ಮಿಕವಾದ ವಿಚಾರವನ್ನು ತಿಳಿಸಿದಾರೆ. ಅಂತ ವಿಚಾರಗಳನ್ನು ಎಲ್ಲರೂ ಧನ್ಯರಾಗೋಣ ಅಂತ ಹೇಳ್ತಾ, ಮತ್ತು ಗುರುಗಳಿಗೆ ಈ ಎಲ್ಲ ವಿಚಾರಗಳನ್ನು ಹೇಳಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಾ ಇವತ್ತಿನ ಈ ಸತ್ಸಂಗ ಸಮಾಪ್ತಿ. ಅಂದ್ರೆ ಗೌರಮ್ಮ ತಾಯಿಯವರು ಮಂಗಲರಿಗೆ ಗೌರಮ್ಮ ತಾಯಿಯವರು ಮಂಗಲ ಹೊಂದಿಸಿ ಮಂಗಳಕ್ಕೂ ಮೊದಲು ಇವತ್ತಿನ ಪ್ರಕಟಣೆಗಳು. ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾಠ, 4 ಗಂಟೆಗೆ ಶ್ರೀ ಭಾಗವತ ಮಹಾಪುರಾಣ ಗುರುಗಳಿಂದ ಇರ್ತದೆ. ಮತ್ತು ರಾತ್ರಿ 8:30 ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಗುರುಗಳಿಂದ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಹಾಜರಾಗಿ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕಂತ ಹೇಳಿ ಎಲ್ಲರಿಗೂ ಜ್ಞಾಪನೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ